ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಹ್ರೀಂ ದುಂ ದುರ್ಗಾಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 13 ಜುಲೈ 2025ರಿಂದ ದಿನಾಂಕ 19 ಜುಲೈ 2025ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನು ಈಗ ನೋಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ವಾರದಲ್ಲಿಯೂ ಕೂಡ ನಿಮ್ಮ ರಾಶ್ಯಾಧಿಪತಿ ಸಿಂಹರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಆದರೆ ಸಿಂಹರಾಶಿಯಲ್ಲಿ ಇರೋದರಿಂದ, ಅಂದರೆ ತನ್ನ ಮಿತ್ರನ ರಾಶಿಯಲ್ಲಿ ಇರೋದರಿಂದ ಮಂಗಳ ಗ್ರಹ ನಿಮಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ಅಂದರೆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನೀವು ಅಂದ್ಕೊಂಡಾಗೆ ಆಗುತ್ತೆ. ಇಲ್ಲಿ ಕೇತು ಕುಜನ ಜೊತೆ ಇದ್ದರೂ ಕೂಡ ಕುಜನು ತನ್ನ ಮಿತ್ರನ ಮನೆಯಲ್ಲಿರೋದ್ರಿಂದ ಸೂರ್ಯನ ಒಂದು ಬೆಂಬಲ ಮಂಗಳನಿಗೆ ಹೆಚ್ಚಾಗಿರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ಟಾರ್ಟಿಂಗಲ್ಲಿ ಕೆಲವೊಂದಷ್ಟು ವಿಘ್ನಗಳು ಬಂದರೂ ಕೂಡ ಕೊನೆಯಲ್ಲಿ ಎಲ್ಲವೂ ಕೂಡ ನೀವು ಅಂದ್ಕೊಂಡ ಹಾಗೆ ಆಗುತ್ತೆ. ಹಾಗೆ ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥವ್ರಿಗೆ ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಮಂಗಳ ಗ್ರಹ ಪ್ರಬಲನಾದಾಗ ನಿಮ್ಮ ವೃತ್ತಿಯ ಕಡೆಗೆ ಆಸಕ್ತಿ ಹೆಚ್ಚಾಗುತ್ತೆ. ಕೆಲಸಗಳು ಬೇಗ ಆಗಬೇಕು ಅನ್ನೋದು ಹೆಚ್ಚು ನಿಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ. ಹಾಗಾಗಿ ಬಹಳಷ್ಟು ಪರಿಶ್ರಮವನ್ನು ನಿಮ್ಮ ಉದ್ಯೋಗದ ಕಡೆ ನೀವು ಪಡ್ತೀರಾ. ಪರಿಶ್ರಮಕ್ಕೆ ತಕ್ಕ ಫಲ ಇದ್ದೇ ಇರುತ್ತೆ. ಹೀಗೆ ಮಂಗಳ ಗ್ರಹ ನಿಮಗೆ ತುಂಬ ಶುಭ ಫಲ ಕೊಡ್ತಾ ಇದ್ದರೆ, ನಿಮಗೆ ಸಪ್ತಮಾಧಿಪತಿ ಹಾಗೂ ಧನಾಧಿಪತಿಯಾದಂತಹ ಶುಕ್ರ ಗ್ರಹ ಅವನು ತನ್ನ ಸ್ವಕ್ಷೇತ್ರವಾದ ವೃಷಭ ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ. ರೋಹಿಣಿ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ. ಆದರೆ ವೃಷಭ ರಾಶಿ ತನ್ನ ಸ್ವರಾಶಿಯಾಗಿರೋದ್ರಿಂದ, ಇಲ್ಲಿ ನಕ್ಷತ್ರ ರೋಹಿಣಿನೇ ಆದರೂ ಕೂಡ ತನ್ನ ಸ್ವರಾಶಿಯಲ್ಲಿರೋದರಿಂದ ಶುಕ್ರ ನಿಮಗೆ ತುಂಬಾ ಶುಭ ಫಲವನ್ನು ಕೊಡ್ತಾ ಇದ್ದಾನೆ. ಹಣಕಾಸಿನ ವಿಚಾರದಲ್ಲಿ ಹಾಗೆ ಮಾತಿನ ವಿಚಾರದಲ್ಲಿ, ಅಂದರೆ ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಈ ವಾರ ತುಂಬ ಚೆನ್ನಾಗಿದೆ. ನಿಮಗೆ ಬರಬೇಕಾಗಿರೋಂಥ ಹಣ ಬರುತ್ತೆ. ಬೇರೆಯವರಿಗೆ ಕೊಟ್ಟಿದ್ದರೆ ದುಡ್ಡು ಅದು ವಾಪಸ್ ಬರೋವಂಥದ್ದು. ಇದ್ರ ಜೊತೆಗೆ ಕೆಲವೊಂದು ವ್ಯವಹಾರಗಳ ಬಗ್ಗೆ, ತುಂಬ ಇಂಪಾರ್ಟೆಂಟ್ ವ್ಯವಹಾರಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದಿತ್ತು. ಆ ವ್ಯವಹಾರಗಳ ಬಗ್ಗೆ ಮಾತನಾಡಿ ಅದು ನಿಮಗೆ ಸಕ್ಸಸ್ ಆಗುವಂತಾಗುತ್ತೆ. ಮತ್ತು ಮಾತುಕತೆಗಳ ವಿಚಾರವಾಗಿ ನಿಮಗೆಲ್ಲವೂ ಶುಭವಾಗುತ್ತೆ. ಯಾಕಂದರೆ ವಾಕ್ಸ್ಥಾನ ಬಹಳ ಚೆನ್ನಾಗಿರೋದ್ರಿಂದ, ಪ್ರಬಲವಾಗಿರೋದ್ರಿಂದ ನಿಮ್ಮ ಮಾತಿನಿಂದ ನಿಮಗೆ ಅನುಕೂಲಗಳೇ ಆಗ್ತಾ ಇರುತ್ತೆ. ಹಾಗೆ ಶುಕ್ರ ಕುಟುಂಬ ಸ್ಥಾನದಲ್ಲೇ ಇರೋದ್ರಿಂದ ಕುಟುಂಬದಲ್ಲಿ ತುಂಬ ನೆಮ್ಮದಿ. ಹಾಗೆ ಕುಟುಂಬದ ವಿಚಾರ ಬಂದಾಗ ಎಲ್ಲರ ಜೊತೆ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಕೂಡ ಈ ವಾರದಲ್ಲಿ ಕಂಡು ಬರುತ್ತೆ. ಸ್ವಲ್ಪ ಪ್ರಯಾಣ ಕೂಡ ಮಾಡ್ತೀರಾ. ಹತ್ತಿರದ ಪ್ರಯಾಣವನ್ನು ಮಾಡುವಂಥದ್ದು ಆಗುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದರೆ ಸಪ್ತಮಾಧಿಪತಿ ನಿಮಗೆ ಶುಕ್ರನೇ ಆಗಿರ್ತಾನೆ. ಹಾಗಾಗಿ ಇನ್ನು 6ನೇ ಮನೆ ಅಧಿಪತಿ ಬುಧ ಗ್ರಹ ಅವನು ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದರೆ ಅವನ ಜೊತೆಯಲ್ಲೇ ರವಿ ಕೂಡ ಸ್ಥಿತನಾಗಿರ್ತಾನೆ. ಈ ವಾರದಲ್ಲಿ 17ನೇ ತಾರೀಕು ರವಿ ಕರ್ಕಾಟಕ ರಾಶಿ ಪ್ರವೇಶ ಮಾಡ್ತಾನೆ. ಈ ರವಿಯ ಜೊತೆ ಬುಧ ಸೇರಿದಾಗ ಅದು ಬುಧಾದಿತ್ಯ ಯೋಗವಾಗುತ್ತೆ. ಹಾಗಾಗಿ ಬೇರೆಯವರ ಕೈ ಕೆಳಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ, ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ತುಂಬಾ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಆದರೆ ಶನಿಯ ಪ್ರಭಾವ ಇದ್ದೇ ಇರುತ್ತೆ. 12ನೇ ಮನೆಯಲ್ಲಿರ್ತಕ್ಕಂಥ ಶನಿಯಿಂದಾಗಿ ಮೊದಲು ಕೆಲವು ವಿಘ್ನಗಳು, ಪ್ರಾರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಇದೆಲ್ಲವೂ ಬರುತ್ತೆ. ಆದರೆ ಶನಿಯ 7.5ನಲ್ಲಿ ಬರೀ ಕೆಟ್ಟದ್ದೇ ಆಗುತ್ತೆ ಅಂತ ಅಂದ್ಕೋಬಾರ್ದು. ಎಷ್ಟೋ ಒಳ್ಳೊಳ್ಳೆ ವಿಚಾರಗಳು ನಡೆಯುತ್ತೆ, ಒಳ್ಳೊಳ್ಳೆ ಕೆಲಸಗಳಾಗುತ್ತೆ. 7.5 ಸಂದರ್ಭದಲ್ಲೇ ಹೊಸದೊಂದು ಕಲಿಕೆ ಆಗುವಂಥದ್ದು, ಹೊಸ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀವಿ. ಆದರೆ ಈ 7.5ನ ಆರಂಭಗಳ ಕಾಲದಲ್ಲಿ ನಿಮ್ಮ ಕುಟುಂಬಸ್ಥರು ಅಥವಾ ಬಂಧುಗಳು ನೀವು ತುಂಬ ನಂಬಿರೋರಿಂದ ಸ್ವಲ್ಪ ಮೋಸಗಳಾಗುವ ಸಾಧ್ಯತೆ ಇರುತ್ತೆ. ಹಣಕಾಸಿನ ವಿಷಯದಲ್ಲಿ ಮೋಸಗಳಾಗುವ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಈ ವಿಚಾರವಾಗಿ ನೀವು ಯಾವಾಗಲೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕೆಂದರೆ 12ನೇ ಮನೆಯಲ್ಲಿರ್ತಕ್ಕಂಥ ಶನಿಯ ದೃಷ್ಟಿ ನಿಮ್ಮ 2ನೇ ಮನೆ ಕುಟುಂಬ ಸ್ಥಾನಕ್ಕೆ ಬೀಳ್ತಾ ಇರುತ್ತೆ. ಹಾಗಾಗಿ ಈ ವರ್ಷ ಪೂರ್ತಿ ಗುರುಬಲ ಕೂಡ ಇಲ್ಲದೇ ಇರೋದ್ರಿಂದ, ಅಂದರೆ ಗುರುವಿನ ಅನುಗ್ರಹ ಕಡಿಮೆ ಇರೋದ್ರಿಂದ ನೀವು ಶನಿಗೆ ಪರಿಹಾರವನ್ನು ಮಾಡ್ಕೊಳ್ತಾ ಹೋಗಬೇಕು. ಇನ್ನು ನಿಮಗೆ ತೃತೀಯ ಭಾವಾಧಿಪತಿ ಬುಧ ಗ್ರಹ ಚತುರ್ಥದಲ್ಲಿದ್ದಾನೆ, ಶುಭ. ಆದರೆ ತೃತೀಯ ಭಾವದಲ್ಲಿ
ಗುರುಗ್ರಹ ಸ್ಥಿತನಾಗಿರ್ತಾನೆ. ಹೋದ ವಾರ ಗುರುವಿನ ಜೊತೆ ರವಿ ಕೂಡ ಇದ್ದ, ಆದರೆ ಈ ವಾರದಲ್ಲಿ ರವಿ ಏನು ಮಾಡ್ತಾನೆ, 17ನೇ ತಾರೀಕಿಗೆ ಕರ್ಕಾಟಕ ರಾಶಿ ಪ್ರವೇಶ ಮಾಡಿಬಿಡ್ತಾನೆ. ಹಾಗಾಗಿ ಗುರುಗ್ರಹ ಮಾತ್ರ ಇರ್ತಾನೆ. ಗುರು 9ನೇ ಮನೆ ನೋಡೋದ್ರಿಂದ, ಗುರು ತೃತೀಯ ಭಾವದಲ್ಲಿರೋದ್ರಿಂದ ಮನಸ್ಸಿನಲ್ಲಿ ದೇವರ ವಿಚಾರಗಳು, ಆಧ್ಯಾತ್ಮದ ವಿಚಾರಗಳನ್ನ ತಿಳ್ಕೊಳ್ತಾ ಇರ್ತೀರ. ಹತ್ತಿರದ ಪ್ರಯಾಣವನ್ನು ಮಾಡ್ತೀರಾ. ಉದ್ಯೋಗದ ವಿಚಾರ ಅಂತ ಬಂದಾಗ ಯಾವುದೇ ರೀತಿಯ ತೊಂದರೆಗಳು ನಿಮ್ಗೆ ಇರೋದಿಲ್ಲ. ಕೆಲಸಗಳು ಸ್ವಲ್ಪ ನಿಧಾನ ಆಗುತ್ತೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಸಮಸ್ಯೆಗಳಿರೋದಿಲ್ಲ. ಹಾಗೆ ಹಣಕಾಸಿನ ವಿಷಯದಲ್ಲಿ ಮಾತ್ರ ಯಾವುದೇ ರೀತಿಯ ಸಂಕಷ್ಟಗಳು, ಮುಗ್ಗಟ್ಟುಗಳು ಬರೋದಿಲ್ಲ ಈ ವಾರದಲ್ಲಿ. ಈ ವಾರ ಮೇಷರಾಶಿಯವ್ರಿಗೆ ಚೆನ್ನಾಗಿದೆ, ಆದರೆ ಶನಿಗೆ ಪರಿಹಾರ ಮಾಡೋದು ಮರಿಬೇಡಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಶುಕ್ರ ಗ್ರಹ ಸ್ಥಿತನಾಗಿದ್ದಾನೆ. ರಾಶ್ಯಾಧಿಪತಿ ರಾಶಿಯಲ್ಲೇ ಇದ್ದಾಗ ಮನಸ್ಸಿಗೆ ಸಮಾಧಾನ, ಸಂತೋಷ. ಎಷ್ಟೋ ಕೆಲಸಗಳು ಅರ್ಧಕ್ಕೆ ನಿಂತಿದ್ದಂತಹ ಕೆಲಸಗಳನ್ನು ಮುಂದುವರಿಸುವಂಥದ್ದು, ನಿಮ್ಮ ವೃತ್ತಿಯಲ್ಲಿ ಹೆಚ್ಚು ಆಸಕ್ತಿ, ಹಾಗೆ ಕೆಲವು ವಸ್ತುಗಳನ್ನು ತಗೊಳ್ಬೇಕು ಅಂತ ಆಸೆ ಆಗುವಂಥದ್ದು, ಮುಖ್ಯವಾಗಿ ಬಹಳ ಪ್ರಮುಖವಾದ ಕೆಲಸಗಳನ್ನು ಈ ವಾರದಲ್ಲಿ ಮಾಡ್ತೀರಾ. ಬರೀ ಅದು ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದಾಗಿರೋದಿಲ್ಲ. ನಿಮ್ಮ ಕುಟುಂಬದ ಒಳಿತಿಗಾಗಿ, ನಿಮ್ಮ ಮುಂದಿನ ಅಭಿವೃದ್ಧಿಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ, ನಿಮ್ಮ ಕುಟುಂಬದವರ ಭವಿಷ್ಯಕ್ಕೋಸ್ಕರ ಬಹುಮುಖ್ಯವಾದ ಕೆಲವು ನಿರ್ಧಾರಗಳನ್ನು, ಬಹುಮುಖ್ಯವಾದ ಕೆಲವು ಕೆಲಸಗಳನ್ನು ವೃಷಭ ರಾಶಿಯವರು ಈ ವಾರದಲ್ಲಿ ಮಾಡ್ತೀರಾ, ಅಥವಾ ಆ ವಿಚಾರವಾಗಿ ನಿರ್ಧಾರಗಳನ್ನು ತಗೊಳ್ತೀರಾ. ಹಾಗೆ ಉದ್ಯೋಗ ಅಂತ ಬಂದಾಗ ಸ್ವಂತ ಬಿಸ್ನೆಸ್ ಮಾಡ್ತಾ ಇರೋವಂಥವ್ರಿಗೆಲ್ರಿಗೂ ಚೆನ್ನಾಗಿದೆ. ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೂ ಕೂಡ ನಿಮಗೆ ತುಂಬ ಚೆನ್ನಾಗಿದೆ. ನಿಮ್ಮ ಉದ್ಯೋಗದಲ್ಲಿ ನೀವು ಮಾಡಿಕೊಂಡಿರುವಂತಹ ಕೆಲವು ಬದಲಾವಣೆಗಳು ನಿಮಗೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ. ಶನಿಯು ಲಾಭದಲ್ಲಿ ಸ್ಥಿತನಾಗಿರೋದ್ರಿಂದ ಧರ್ಮ ಮತ್ತು ಕರ್ಮ, ಅಂದರೆ ನಿಮಗೆ ಧರ್ಮ ಕರ್ಮಾಧಿಪತಿ ಶನಿ. ಧರ್ಮ ಅಂದರೆ 9ನೇ ಮನೆ, ಕರ್ಮ ಅಂದರೆ 10ನೇ ಮನೆ. ಅಂದರೆ ಇದರ ಅರ್ಥ ಏನು ಗೊತ್ತಾ, ಯಾರಿಗೇ ಆಗಲಿ, ವೃಷಭ ರಾಶಿ ಅಂತಲ್ಲ, ಎಲ್ಲ ರಾಶಿಯವ್ರಿಗೂ ಸೇರಿಸಿ ಹೇಳೋದು, ನಮ್ಮ ಕರ್ಮದಲ್ಲಿ ಧರ್ಮ ಇದ್ದಾಗ ನಮಗೆ ಶುಭ ಫಲ ಸಿಕ್ಕೇ ಸಿಗುತ್ತೆ. ಕಷ್ಟಗಳು ಬರಬಹುದು, ಒಳ್ಳೆಯವರಿಗೆ ಜಾಸ್ತಿ ಕಷ್ಟಗಳು ಬರುತ್ತೆ. ಯಾಕಂದರೆ ಪೂರ್ವ ಜನ್ಮಾನುಸಾರವಾಗಿ ನಾವೊಂದಷ್ಟು ತಪ್ಪುಗಳನ್ನು ಮಾಡಿರ್ತೀವಿ. ಅದರ ಕರ್ಮಗಳನ್ನು ಬೇಗ ಕಳ್ಕೊಳ್ಳಿ ಅಂಥೇಳಿ ಭಗವಂತ ಮೊದಲು ಕಷ್ಟ ಕೊಡ್ತಾನೆ. ಆದರೆ ಅದು ಕಳೆದ ನಂತರ ನಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಭವಿಷ್ಯದಲ್ಲಿ ನಾವು ಬೆಳಕನ್ನು ನೋಡ್ತೀವಿ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಬೇಕಾಗತ್ತೆ. ಸದ್ಯಕ್ಕೆ ಶನಿ ಪರಮಾತ್ಮ ನಿಮಗೆ ಲಾಭದಲ್ಲಿರೋದ್ರಿಂದ ನಿಮ್ಮ ಒಂದು ಕೆಲಸಗಳು ಧರ್ಮದಿಂದ ನಡೀತಾ ಇರಬೇಕು. ಮುಂದಿನ ದಿನಗಳಲ್ಲಿಯೂ ಕೂಡ 7:30 ಪ್ರಾರಂಭ ಆದಮೇಲೂ ಕೂಡ ನಿಮಗೆ ಯಾವ ತೊಂದರೆನೂ ಕೊಡೋದಿಲ್ಲ. ನಮ್ಮ ಕೆಲಸದಲ್ಲಿ ನಾವು ಕೆಟ್ಟ ಮಾರ್ಗದಲ್ಲಿ ಹೋಗಲಿಲ್ಲ ಅಂದಾಗ ನಮಗೆ ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ವೃತ್ತಿಯ ಕಡೆಗೆ ಜಾಸ್ತಿ ಗಮನ ಕೊಡಿ. ಹಾಗೆ ವಾಕ್ಸ್ಥಾನದಲ್ಲಿ ಗುರು ನೋಡಿ, ಗುರು 2ನೇ ಮನೆಯಲ್ಲಿರೋದ್ರಿಂದ ತುಂಬ ಆಧ್ಯಾತ್ಮದ ಬಗ್ಗೆ ಮಾತಾಡ್ತೀರಾ. ಈಗ ಆಲ್ರೆಡಿ ಶುರು ಮಾಡಿದ್ದೀರ ವೃಷಭ ರಾಶಿಯವರು. ದೇವರು ಪೂಜೆ, ವಿಶೇಷವಾದ ವ್ರತಗಳು ಕೆಲವೊಂದು ಪ್ರಾರಂಭ ಮಾಡುವಂಥದ್ದು, ದೇವ್ರ ವಿಚಾರಗಳನ್ನೇ ಕೇಳೋದು ಅಥವಾ ದೇವ್ರ ವಿಚಾರಗಳನ್ನೇ ನೋಡುವಂಥದ್ದು, ಮೊಬೈಲಲ್ಲಿ ನೋಡಿದ್ರೂ ಅಷ್ಟೇ ಕೆಲವೊಂದು ಆಧ್ಯಾತ್ಮದ ವಿಚಾರಗಳ ಬಗ್ಗೆನೇ ತಿಳ್ಕೊಳ್ಳೋದು. ಇದು ಅಚಾನಕ್ಕಾಗಿ ಆಗುತ್ತೆ. ಎಲ್ಲವೂ ಸೃಷ್ಟಿಯ ರಹಸ್ಯವಾಗಿರುತ್ತೆ. ಯಾವಾಗ ನಮಗೆ ಏನು ಬೇಕು ಅನ್ನೋದು ಜಗನ್ಮಾತೆಗೆ ಗೊತ್ತಿರುತ್ತೆ. ನಾವು ಅಂದ್ಕೊಂಡಾಗೆಲ್ಲ ಕೆಲವೊಂದು ಆಗೋದಿಲ್ಲ, ನಾವು ಅಂದ್ಕೊಳ್ತಿದ್ರು ಕೆಲವೊಂದು ಆಗ್ತಾ ಇರುತ್ತೆ. ಹಾಗೆ ಇದರಿಂದ ಮನಸ್ಸಿಗೆ ಬಹಳಷ್ಟು ಖುಷಿ, ಜೊತೆಗೆ ವಿಶೇಷ ಜ್ಞಾನ, ಗೊತ್ತಿಲ್ಲದೆ ಇರುವಂತಹ ಅನೇಕ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀರಾ. ಈ ವಾರ ಕೂಡ ಈ ವಿಚಾರವಾಗಿ ಮನಸ್ಸಿಗೆ ಸಂತೋಷ ಇರುತ್ತೆ. ಹಾಗೆ ನಿಮಗೆ ತೃತೀಯ ಭಾವದಲ್ಲಿ 3ನೇ ಮನೆಯಲ್ಲಿ ರವಿ ಮತ್ತು ಬುಧ, 2 ಗ್ರಹಗಳು 3ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಮುಖ್ಯವಾಗಿ ಮಕ್ಕಳ ಬಗ್ಗೆ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸುವಂಥದ್ದು, ಅವರ ಭವಿಷ್ಯಕ್ಕೋಸ್ಕರ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಳುವಂಥದ್ದು. ಹಾಗೆ ಮನೆ, ಭೂಮಿ, ವಾಹನ ಖರೀದಿ ಈ ಥರದ ವಿಚಾರಗಳಲ್ಲಿ ನಿಮಗೆ ಅನುಕೂಲ ಇದೆ. ತೃತೀಯ ಭಾವದಲ್ಲಿರೋದ್ರಿಂದ ಶುಭ ಫಲವನ್ನೇ ರವಿ ಗ್ರಹ ಕೊಡ್ತಾನೆ. ಹಾಗೆ ಬುಧ ಕೂಡ ನಿಮಗೆ ಶುಭ ಫಲವನ್ನೇ ಕೊಡ್ತಾ ಇರ್ತಾನೆ. ಇನ್ನು 6ನೇ ಮನೆ ಅಧಿಪತಿ ಕೂಡ ನಿಮಗೆ ಶುಕ್ರನೇ ಆಗಿರೋದ್ರಿಂದ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಬಹಳ ಚೆನ್ನಾಗಿದೆ. ಕೆಲಸಗಳೆಲ್ಲ ತುಂಬ ಈಸಿ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೂ ಚೆನ್ನಾಗಿದೆ. ಯಾಕೆಂದರೆ ರವಿ ಕೂಡ ನಿಮಗೆ ಶುಭ ಫಲ ಕೊಡ್ತಾ ಇದ್ದಾನೆ. ವಿದ್ಯಾಭ್ಯಾಸದಲ್ಲಿ ಯಾವ ತೊಂದರೆನೂ ಇಲ್ಲ. 5ನೇ ಮನೆಗೆ ಯಾವುದೇ ಒಂದು ಗ್ರಹದ ದೃಷ್ಟಿ ಇಲ್ಲ, ಆದರೆ ಶನಿ ದೃಷ್ಟಿ ಇದೆ. ಶುಭ ಗ್ರಹದ ದೃಷ್ಟಿ ಇಲ್ಲ, ಆದರೂ ಕೂಡ ಗುರುವಿನ ಅನುಗ್ರಹ ಇದೆ. ಇನ್ನು ಶನಿ ದೃಷ್ಟಿ ನಿಮಗೆ ಶುಭನೇ ಆಗುತ್ತೆ, ಅಶುಭ ಆಗಲ್ಲ. ಯಾಕಂದರೆ ಅವನು ನಿಮಗೆ ಯೋಗಕಾರಕನಾಗಿ ಪಂಚಮ ನೋಡೋದ್ರಿಂದ ಶುಭ ಫಲವನ್ನೇ ಕೊಡ್ತಾನೆ. ಹಾಗಾಗಿ ವೃಷಭ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ.
ಈ ವಾರ ನಿಮಗೆ ಶುಭದಾಯಕವಾದ ಒಂದು ಸಮಯ ಅಂತ ಹೇಳ್ಬೋದು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಗುರುಗ್ರಹ ದಶಮಾಧಿಪತಿಯಾಗಿ ಸಪ್ತಮಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ಏನೋ ಒಂದು, ಅದರಲ್ಲೂ ಈ ವಾರದಲ್ಲಿ ಹೊಸದೊಂದನ್ನು ಕಲಿಬೇಕು, ಕೆಲವೊಂದನ್ನು ತಿಳ್ಕೋಬೇಕು ಅನ್ನುವಂತಹ ಆಸೆ ಹೆಚ್ಚಾಗುವಂಥದ್ದು. ಹಾಗೆ ಗುರು ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಯಾರಾದರೂ ಗುರುಗಳನ್ನು ಭೇಟಿ ಮಾಡ್ತೀರಾ ಅಥವಾ ಮಾಡಿರ್ತೀರ, ಅವ್ರು ಹೇಳಿದ ಕೆಲವೊಂದು ಮಾತುಗಳು ನಿಮಗೆ ನೆನಪಾಗುವಂಥದ್ದು, ಅಥವಾ ಯಾವತ್ತೋ ಹೇಳಿರ್ತಾರೆ ಆದರೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರೋದಿಲ್ಲ, ಈಗ ಅದ್ರ ಕಡೆ ಗಮನ ಕೊಡುವಂಥದ್ದು. ಹಾಗೆ ಉದ್ಯೋಗದಲ್ಲಿ ನಿಮ್ಮ ಗೌರವ ಮರ್ಯಾದೆ ಹೆಚ್ಚಾಗುತ್ತೆ. ಆದರೆ ಬಿಡುವಿಲ್ಲದಷ್ಟು ಕೆಲಸ. ಯಾಕೆ ಹೇಳಿ, ದಶಮದಲ್ಲಿ ಶನಿ ಇದ್ದಾನೆ. ಶನಿ ಕರ್ಮದಲ್ಲಿ ಸದಾ ನಿರತರಾಗುವಂತೆ ಮಾಡ್ತಾನೆ, ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡಿಸ್ತಾನೆ. ಅಂದರೆ ಅದು ನಮ್ಮ ಕರ್ಮ ಅಲ್ವಾ. ಬ್ಯಾಲೆನ್ಸ್ ಏನು ಉಳಿಸ್ಕೊಂಡಿರ್ತೀವಿ ಕರ್ತವ್ಯಗಳು, ಅದನ್ನು ಮಾಡ್ತಾ ಹೋಗಲೇಬೇಕು ನಾವು. ಹಾಗಾಗಿ ಸ್ವಲ್ಪ ಬಿಡುವಿಲ್ಲದೆ ಕೆಲಸ ಮಾಡ್ತೀರಾ, ಆದರೆ ಅದಕ್ಕೆ ತಕ್ಕಂತೆ ನೀವು ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ನಿಮಗೆ ಅಷ್ಟೇ ಒಂದು ರೆಸ್ಪೆಕ್ಟ್ ಇರುತ್ತೆ, ಒಳ್ಳೆಯ ಕೆಲಸಗಾರರು ಅನ್ನುವಂತಹ ಒಂದು ಹೆಸರಿರುತ್ತೆ. ಗುರುವಿನ ಅನುಗ್ರಹದಿಂದ ಎಲ್ಲವೂ ಶುಭ ಆಗ್ತಾ ಇರುತ್ತೆ. ಇನ್ನು ರವಿಗ್ರಹ ಹೋದ ವಾರದಲ್ಲಿ ನಿಮ್ಮ ರಾಶಿಯಲ್ಲೇ ಇದ್ದ, ಆದರೆ ಈ ವಾರ 17ನೇ ತಾರೀಕಿಗೆ 2ನೇ ಮನೆಗೆ ಹೋಗ್ತಾನೆ. ಅಂದರೆ ಕುಟುಂಬ ಸ್ಥಾನ, ಸ್ವಲ್ಪ ಖರ್ಚುಗಳಿರುತ್ತೆ. ಸೂರ್ಯಗ್ರಹ 2ನೇ ಮನೆಗೆ ಬಂದ ಅಂದರೆ ಸ್ವಲ್ಪ ಖರ್ಚುಗಳು. ಹಾಗೆ ಸ್ನೇಹಿತರ ಜೊತೆ ತುಂಬ ಮಾತಾಡುವಂಥದ್ದು, ತುಂಬ ವಿಚಾರಗಳ ಬಗ್ಗೆ, ನಿಮ್ಮ ಕಷ್ಟ ಸುಖಗಳ ಬಗ್ಗೆ ತುಂಬ ಹೇಳ್ಕೊಳ್ಳುವಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ. ತೃತೀಯ ಭಾವದಲ್ಲಿ ಮಂಗಳ ಮತ್ತು ಕೇತುಗ್ರಹ ಸ್ಥಿತನಾಗಿರೋದ್ರಿಂದ ಕೆಲವೊಂದು ಸಂದರ್ಭಗಳಲ್ಲಿ ನೆಗೆಟಿವ್ ಆಲೋಚನೆಗಳು ಸಹಜವಾಗಿ ಬರುತ್ತೆ. ತೃತೀಯ ಭಾವ ಅಂತಂದರೆ ಅದನ್ನು ನಾವು ಸುಪ್ತಾವಸ್ಥೆ ಅಂತ ಹೇಳ್ತೀವಿ. ಇಲ್ಲಿ ಕುಜ ಆಗಲಿ ಅಥವಾ ಕೇತು, ರಾಹು ಈ ಥರದ ಗ್ರಹಗಳಿದ್ದಾಗ ನೆಗೆಟಿವ್ ಆಲೋಚನೆಗಳು ಬರುವುದು ಸಹಜ. ಆದರೆ ಕುಜ ನಿಮಗೆ 6ನೇ ಮನೆ ಅಧಿಪತಿ ಆಗಿರೋದ್ರಿಂದ ಒಂದು ರೀತಿ ಶತ್ರು ಬಾಧೆ, ಅಂದರೆ ಶತ್ರುಗಳು ನಿಮಗೇನಾದರೂ ತೊಂದರೆ ಮಾಡಿಬಿಡ್ತಾರೇನೋ ಅನ್ನೋ ಥರ ಆತಂಕ ತುಂಬ ಸೃಷ್ಟಿಯಾಗ್ತಾ ಇರುತ್ತೆ. ಆತಂಕ ಬೇಡ, ಮಂಗಳನಿಗೆ ನೀವು ಪರಿಹಾರವನ್ನು ಮಾಡ್ಕೊಳ್ಳಿ. ಹಾಗೆ ನಿಮ್ಮ ರಾಷ್ಟ್ರಾಧಿಪತಿನ ನೀವು ಪ್ರಬಲವನ್ನಾಗಿಸ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಮಂತ್ರವನ್ನು ಪ್ರತಿದಿನ ಪಠನ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನಿಮಗೆ 6ನೇ ಮನೆ ಅಧಿಪತಿ ಕುಜ ಆಗಿರೋದ್ರಿಂದ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವರಿಗೆ ಕೆಲಸದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗುತ್ತೆ. ಬಟ್ ಕೆಲಸದಲ್ಲಿ ಏನು ತೊಂದರೆ ಅಂತೇನಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ತುಂಬ ಚೆನ್ನಾಗಿದೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಏನಾದರೂ ಸ್ಪೀಚ್ ಕೊಡುವಂಥದ್ದು ಅಥವಾ ವೃತ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ಹೇಳ್ಕೊಡುವಂಥದ್ದು ಬೇರೆಯವ್ರಿಗೆ, ಈ ಥರದ್ದೆಲ್ಲ ಅವಕಾಶಗಳು ಸಿಗುತ್ತೆ, ಅದನ್ನು ಬಳಸ್ಕೊಳ್ಳಿ. ಇನ್ನು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಹಿಡಿತ ಇಲ್ಲದೆ ಖರ್ಚು ಮಾಡ್ತೀರಾ ಈ ವಾರದಲ್ಲಿ, ಆದಷ್ಟು ಸ್ವಲ್ಪ ಹಣಕಾಸಿನ ಒಂದು ಖರ್ಚಿನ ಕಡೆಗೆ ಗಮನ ಕೊಡಿ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. 5ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿದ್ದರೂ ಕೂಡ ಸ್ವಕ್ಷೇತ್ರವೇ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಭಾಗ್ಯಾಧಿಪತಿ ಶನಿ ಗ್ರಹ ದಶಮದಲ್ಲಿರೋದ್ರಿಂದ ಕೆಲವೊಂದು ಧರ್ಮ ಕಾರ್ಯಗಳನ್ನು ಮಾಡ್ತೀರಾ. ಅಂದರೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ಕೆಲವು ಕೆಲಸಗಳು, ಇಷ್ಟು ದಿನ ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಳ್ತಿರಲಿಲ್ಲ, ಏನೋ ಮಾಡ್ತಿರಲಿಲ್ಲ ಅಂದರೆ ಈ ವಾರದಲ್ಲಿ ಕೆಲವೊಂದಿಷ್ಟು ಮಂತ್ರಗಳನ್ನು ಶುರು ಮಾಡಬೇಕು, ಮನೆಯಲ್ಲಿ ವಿಶೇಷ ಪೂಜೆಯನ್ನು ಮಾಡಬೇಕು ಇನ್ಮೇಲೆ ಅಂತೆಲ್ಲ ಆಸಕ್ತಿ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನಕ್ಕೆ ಆಧ್ಯಾತ್ಮದ ಕಡೆಗೆ ಮನಸ್ಸು ಬರ್ತಾ ಇದೆ. ಒಳ್ಳೆಯ ಬದಲಾವಣೆ, ಅಂದರೆ ಎಲ್ಲರಲ್ಲೂ ಈ ಥರ ಬದಲಾವಣೆ ಆಗಬೇಕು. ಆಗ ಇಡೀ ವಿಶ್ವದಲ್ಲಿ ಏನೋ ಒಂದು ಶುಭ, ಏನೋ ಒಂದು ಅದ್ಭುತವಾದ ಶುಭವಾದ ಬದಲಾವಣೆಗಳು ಕಂಡುಬರುತ್ತೆ. ಯಾಕಂದರೆ ಒಗ್ಗಟ್ಟಿನಲ್ಲೇ ಬಲ ಇರೋದು. ನಾನು ಮಾಡಿದ್ರೆ ಸಾಕು, ಅವ್ರು ಬೇರೆಯವ್ರು ಮಾಡೋದು ಬೇಡ, ಅಥವಾ ಬೇರೆಯವ್ರು ಮಾಡಿದ್ರೆ ಸಾಕು, ನಾನೇನು ಮಾಡೋದು ಬೇಡ, ಅದಲ್ಲ. ಯಾಕಂದರೆ ಎಲ್ಲ ಆತ್ಮಗಳ ಗುಚ್ಛ ಪರಮಾತ್ಮ ಅಲ್ವಾ. ನಾವೆಲ್ಲರೂ ಪರಮಾತ್ಮನ ಅಂಶಗಳೇ, ನಾವೆಲ್ಲರೂ ಮಾಡೋದು ಪರಮಾತ್ಮನಿಗೆ ಸೇರ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಭಕ್ತಿ ಇರಲೇಬೇಕು. ಮಕ್ಕಳಿಗೂ ಕೂಡ ನಾವು ದೇವರ ಬಗ್ಗೆ ನಾಲೆಡ್ಜ್ ಬೆಳೆಸಬೇಕು. ನಾವು ತಿಳ್ಕೊಬೇಕು, ಗೊತ್ತಿಲ್ಲ ಅಂದಾಗ ನಾವು ತಿಳ್ಕೊಂಡು ಅದ್ರ ಬಗ್ಗೆ ಮಕ್ಕಳಿಗೆ ತಿಳಿಸ್ತಾ ಹೋಗಬೇಕು. ಈಗ ನಾವೇನು ಚಿಕ್ಕ ಮಕ್ಕಳಲ್ಲಿ ಬೀಜ ಬಿತ್ತುತ್ತೀವಿ, ಇವತ್ತು ಏನು ಹೇಳ್ಕೊಡ್ತೀವಿ, ಅದು ಭವಿಷ್ಯದಲ್ಲಿ ಅವರಿಗೆ ಬಹಳ ಬಹಳ ಉಪಯುಕ್ತ ಆಗುತ್ತೆ. ಜೊತೆಯಲ್ಲಿ ಯಾರು ಇಲ್ದಿದ್ರೂ ಭಗವಂತ ಇದ್ದಾನೆ ಅನ್ನುವಂತಹ ಆತ್ಮವಿಶ್ವಾಸ ಬರಬೇಕು. ಹಾಗಾಗಿ ಮಾಡಿ, ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಏನೇ ಬಂದರೂ ಕೂಡ ಅದು ಒಳ್ಳೆಯದಕ್ಕೆ ಆಗಿರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಚತುರ್ಥಾಧಿಪತಿ 2ನೇ ಮನೆಯಲ್ಲಿರೋದ್ರಿಂದ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಮಾತುಕತೆಗಳು ಇತ್ಯಾದಿಗಳಿದ್ದರೆ ಏನು ತೊಂದರೆ ಇಲ್ಲ, ಮಾತಾಡ್ಬೋದು. ಆಮೇಲೆ ಕೆಲವೊಂದು ಕಾನೂನಿಗೆ ಸಂಬಂಧಪಟ್ಟಂಥ ಕೆಲವು ಕೆಲಸ ಕಾರ್ಯಗಳಿದ್ದರೆ
ಅದ್ರ ಬಗ್ಗೆನೂ ಕೂಡ ನೀವು ಕೆಲಸವನ್ನು ಮಾಡ್ಬೋದು, ಯಾವುದೇ ರೀತಿಯ ತೊಂದರೆಗಳಿಲ್ಲ. ಕೆಲವು ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದಾಗಿರಬೇಕು ಆಗಿರಬಹುದು, ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲವು ಕೆಲಸಗಳು, ಇದೆಲ್ಲ ನೀವು ಮಾಡ್ಕೊಳ್ಳೋದಕ್ಕೆ ಏನೂ ತೊಂದರೆ ಇಲ್ಲ. ಈ ವಾರ ಮಿಥುನ ರಾಶಿಯವರಿಗೆ ಚೆನ್ನಾಗಿದೆ, ಏನೂ ಸಮಸ್ಯೆಗಳಿಲ್ಲ. ಕರ್ಕಾಟಕ ರಾಶಿಯವರಿಗೆ ಹೋದ ವಾರ ರವಿ ಗ್ರಹ 12ನೇ ಮನೇಲಿ ಕೂತ್ಕೊಂಡಿದ್ದ. 12ನೇ ಮನೆ ಅಂತಂದರೆ ವ್ಯಯಸ್ಥಾನ, ಅಂದರೆ ಖರ್ಚು. ಹೋದ ವಾರ ಅಲ್ಲ, ಈ ಒಂದು ತಿಂಗಳಿಂದ ಸ್ವಲ್ಪ ಖರ್ಚು ಜಾಸ್ತಿ ಆಗಿತ್ತು ಕರ್ಕಾಟಕ ರಾಶಿಯವರಿಗೆ. ಅದು ಬೇರೆ ಏನಾಗಿತ್ತು ಅಂದರೆ ಶುಕ್ರ ಬಂದು 11ನೇ ಮನೇಲಿ ಕೂತ್ಕೊಂಡಿದ್ದೆ ನಮಗೆ ಲಾಭದಲ್ಲಿ. ಆದರೆ ಸ್ವಕ್ಷೇತ್ರದಲ್ಲಿ ಇದ್ದರೂ ಕೂಡ ಅವನು ಚಂದ್ರನ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ, ರೋಹಿಣಿ ನಕ್ಷತ್ರ. ನಿಮ್ಮ ರಾಶ್ಯಾಧಿಪತಿ ಯಾರು? ಚಂದ್ರ. ಅಲ್ಲಿಗೆ ಚಂದ್ರನಿಗೂ ಶುಕ್ರನಿಗೂ ಒಂದು ಕಾಂಬಿನೇಷನ್ ಬಂದ್ಬಿಡ್ತು. ಅವರಿಬ್ಬರು ಸ್ವಲ್ಪ ಆಪೋಸಿಟ್ ಸ್ವಭಾವ. ಚಂದ್ರ ಮನೋಕಾರಕ, ಶುಕ್ರ ಆಸೆಗಳಿಗೆ ಕಾರಕ. ಇವರಿಬ್ಬರದ್ದು ಕಾಂಬಿನೇಷನ್ ಬಂತು ಅಂದರೆ ಗೋಚಾರದಲ್ಲಾಗಲಿ ಜಾತಕದಲ್ಲಾಗಲಿ ಅವರಿಗೆ ತುಂಬ ಆಸೆಗಳು, ತುಂಬ ಶಾಪಿಂಗ್ ಮಾಡೋದು, ಲೆಕ್ಕ ಇಲ್ಲದ ಹಾಗೆ ಖರ್ಚು ಮಾಡೋದು, ಈ ಥರ. ಹಾಗಾಗಿ ಸ್ವಲ್ಪ ಹೋದ ತಿಂಗಳೆಲ್ಲ ತುಂಬ ಖರ್ಚುಗಳಾಯಿತು. ಆದರೆ ಈ ವಾರದಿಂದ ನಿಮಗೆ ಖರ್ಚು ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ಸೂರ್ಯ ನಿಮ್ಮ ರಾಶಿಗೆ ಬರ್ತಾನೆ. ಈ ವಾರದ 17ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಗೆ ಬಂದ ಮೇಲೆ ಹಣಕಾಸಿನ ಉಳಿತಾಯ ಜಾಸ್ತಿ ಆಗುತ್ತೆ, ಖರ್ಚನ್ನು ಕಡಿಮೆ ಮಾಡ್ತೀರ. ಹಾಗೆ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ತುಂಬ ಲಾಭ ಇರುತ್ತೆ. ಸೂರ್ಯನ ಜೊತೆ ಬುಧ ನೋಡಿ, ವ್ಯಯಾಧಿಪತಿ ಬುಧ ಇದ್ದರೂ ಕೂಡ ಇಲ್ಲಿ ಬುಧನಿಗಿಂತ ಸೂರ್ಯನೇ ತುಂಬ ಪ್ರಬಲನಾಗಿರ್ತಾನೆ. ಯಾಕಂದರೆ ಸೂರ್ಯ ಗ್ರಹ ಸ್ವತಂತ್ರ ಗ್ರಹ. ಅವನ ಜೊತೆಯಲ್ಲಿ ಬೇರೆ ಗ್ರಹಗಳಿದ್ದಾಗ ಸೂರ್ಯನೇ ಫಸ್ಟು ಒಂದು, ಅಂದರೆ ಬೇರೆ ಗ್ರಹಗಳು ಏನು ಫಲ ಕೊಡೋಕ್ಕಾಗೋದಿಲ್ಲ, ಸೂರ್ಯನೇ ಅಲ್ಲಿ ತುಂಬ ಬಲಾಢ್ಯ ಗ್ರಹ ಆಗಿರ್ತಾನೆ. ಇನ್ನು ಬುಧ ಗ್ರಹ ಸ್ವಲ್ಪ ವೀಕ್ ಗ್ರಹ ಆಗಿರೋದ್ರಿಂದ ಬುಧಾದಿತ್ಯ ಯೋಗ ಅಂದಾಗ ಸೂರ್ಯನ ಜೊತೆಯಲ್ಲೇ ಇರೋದ್ರಿಂದ ಸೂರ್ಯನ ಫಲವನ್ನೇ ಬುಧನೂ ಕೂಡ ಕೊಡ್ತಾನೆ. ಹಾಗಾಗಿ ಬಿಸ್ನೆಸ್ಸಲ್ಲಿ ಉತ್ತಮವಾದಂತಹ ಲಾಭ ಆಗುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೂ ಅಷ್ಟೇ ತುಂಬ ಚೆನ್ನಾಗಿದೆ, ಯಾಕಂದರೆ ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದಾನೆ ಆ ಕಾರಣದಿಂದ. ಹಾಗೆ 6ನೇ ಮನೆ ಅಧಿಪತಿ ನಿಮಗೆ ಗುರುಗ್ರಹ 12ನೇ ಮನೇಲಿದ್ದಾನೆ. ಖಾಸಗಿ ಕಂಪನಿಗಳಲ್ಲಿ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಕೆಲಸಗಳು ಒಂಚೂರು ನಿಧಾನ ಆಗುತ್ತಷ್ಟೆ, ಬೇರೆ ಏನು ತೊಂದರೆ ಇಲ್ಲ. ಕೆಲಸ ಹೋಗೋ ಥರ ಆ ಥರದ್ದೆಲ್ಲ ಏನು ಸಮಸ್ಯೆ ಇಲ್ಲ, ಕೆಲಸಗಳು ನಿಧಾನ ಆಗುತ್ತೆ. ಯಾಕೆ ನಿಧಾನ ಆಗುತ್ತೆ ಅಂದರೆ ನಿಮಗೆ ದಶಮಾಧಿಪತಿ ಮಂಗಳ, ಅವನ ಜೊತೆಯಲ್ಲಿ ಕೇತು ಗ್ರಹ ಇದ್ದಾನೆ. ಈಗಾಗಲೇ ಯಾವುದೇ ಕೆಲಸ ಶುರು ಮಾಡೋಕ್ಕೆ ಹೋದರೂ ಸ್ಟಾರ್ಟಿಂಗಲ್ಲೇ ವಿಘ್ನಗಳು ಬರುತ್ತೆ. ಈ ಪ್ರಾರಂಭದಲ್ಲಿ ಏನು ಲೇಟ್ ಆಗುತ್ತೆ, ಅದರಿಂದಾಗಿ ನಿಮ್ಮ ಕೆಲಸ ಕಂಪ್ಲೀಟ್ ಆಗೋದು ಲೇಟ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಯಾವುದೇ ಕೆಲಸ ಪ್ರಾರಂಭ ಮಾಡೋದಕ್ಕೆ ಮುನ್ನ ಗಣಪತಿಯ ಅಷ್ಟೋತ್ತರವನ್ನು ಅಥವಾ ಗಣಪತಿ ಮಂತ್ರವನ್ನು ಹೇಳಿಕೊಂಡು ಅಥವಾ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನೀವು ಶುರು ಮಾಡಬೇಕು. ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ, ಈ ಪ್ರಾಜೆಕ್ಟಿಂದ ನಿಮಗೆ ಎಷ್ಟೋ ಅನುಕೂಲಗಳಾಗುತ್ತೆ, ಆ ಥರ ಎಲ್ಲ ಇತ್ತು ಅಂತಂದರೆ ಗಣಪತಿಗೆ ಒಂದು ಚಿಕ್ಕದಾಗಿ ಒಂದು ಸಣ್ಣ ಹರಕೆ ಮಾಡ್ಕೊಳ್ಳಿ. ಸ್ವಾಮಿ, ಯಾವುದೇ ವಿಘ್ನಗಳಿಲ್ಲದೆ ಈ ಕೆಲಸಗಳಾದರೆ ನಾನು ಈ ಥರ ನಿನಗೆ 21 ಮೋದಕವನ್ನು ಕೊಡ್ತೀನಪ್ಪ ನಿನ್ನ ಸನ್ನಿಧಿಗೆ, ಅಥವಾ ಕಡುಬಿನ ಹಾರ ಕೊಡ್ತೀನಿ, ಅಥವಾ ಗರಿಕೆಯನ್ನು 108 ಗರಿಕೆ ಹಾರನ್ನು, ಅಂದರೆ ಗರಿಕೆ ಹಾರ ಕೊಡೋದು ಅಥವಾ 108 ಗರಿಕೆಯನ್ನು ಕೊಡುವಂಥದ್ದು, ಈ ಥರದ್ದೇನಾದರೂ ವೀಳ್ಯದೆಲೆ ಹಾರವನ್ನು ಮಾಡಿ ಕೊಡುವಂಥದ್ದು, ಈ ಥರದ್ದು ಏನಾದರೂ ನೀವು ಕೇಳ್ಕೊಳ್ಳಿ. ಅಂದರೆ ತುಂಬ ಇಂಪಾರ್ಟೆಂಟ್ ಕೆಲಸ, ಅದು ಒಂದಿನದ ಕೆಲಸ ಅಲ್ಲ. ಆ ಕೆಲಸ ಕಂಪ್ಲೀಟ್ ಆದರೆ ನಿಮಗೆ ದೊಡ್ಡ ಮಟ್ಟದಲ್ಲಿ ಲಾಭ ಇದೆ ಮುಂದಿನ ದಿನದಲ್ಲಿ. ಅದರಿಂದ ನಿಮ್ಮ ಭವಿಷ್ಯ ಆ ಒಂದು ಕೆಲಸದಲ್ಲಿ ನಿಮ್ಮ ಭವಿಷ್ಯ ಅಡಗಿದೆ. ಈ ಥರ ಇದ್ದಾಗ ನೀವು ಈ ರೀತಿ ಸಂಕಲ್ಪ ಮಾಡಿಕೊಂಡು ಪ್ರಾರಂಭ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ, ಆದರೆ ಯಾರಿಗೂ ಹಣ ಕೊಡಬೇಡಿ. ಸಾಲ ಅಂತಾಗಲಿ ಅಥವಾ ಯಾವುದೇ ಒಂದು ವಿಚಾರಕ್ಕೆ ದುಡ್ಡು ಸಾಲ ಕೊಡಬೇಡಿ, ಯಾರಿಗೂ ವಾಪಸ್ ಬರಲ್ಲ. ಯಾಕೆಂದರೆ ಅಷ್ಟಮದಲ್ಲಿ ರಾಹು ಇದ್ದಾನೆ, ಸ್ವಲ್ಪ ಅವನು ಮೋಸದ ಕಡೆಗೆ ತೋರಿಸ್ತಾನೆ. ಇನ್ನು ಚತುರ್ಥ ಭಾವಾಧಿಪತಿ ಶುಕ್ರ ಗ್ರಹ ಲಾಭದಲ್ಲಿದ್ದಾನೆ. ಆಸ್ತಿ ಪ್ರಾಪರ್ಟಿ ವಿಚಾರದಲ್ಲಿ ಏನಾದರೂ ನಿರ್ಧಾರ ತಗೊಳ್ಳೋದಾದರೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಹಾಗೆ ಆಸ್ತಿ ವಿಚಾರದಲ್ಲಿ ಏನಾದರೂ ಕೋರ್ಟು ವ್ಯಾಜ್ಯಗಳೆಲ್ಲ ಇತ್ತು ಅಂದರೆ ಆ ಒಂದು ವಿಚಾರವಾಗಿಯೂ ಕೂಡ ನಿಮ್ಮ ಪ್ರಯತ್ನ ಮುಂದುವರಿಸಿ. ಮುಂದಿನ ದಿನಗಳಲ್ಲಿ ಎಲ್ಲ ವಿಚಾರಗಳಲ್ಲಿಯೂ ಕೂಡ ನಿಮಗೆ ಜಯ ಸಿಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪಂಚಮಾಧಿಪತಿ 2ನೇ ಮನೆಯಲ್ಲಿರೋದ್ರಿಂದ, ಮಿತ್ರನ ರಾಶಿಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಗುರು 12ನೇ ಮನೆಯಲ್ಲಿದ್ದರೂ ಕೂಡ ಮಂಗಳ ಗ್ರಹ ಅವನು ಸೂರ್ಯನ ರಾಶಿಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ನು ರವಿ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಬಹಳ ಚೆನ್ನಾಗಿದೆ. ಈ ವಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಯಾವುದೇ ಒಂದು ಕೆಲಸದ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕುತ್ತೆ. ನಿಮಗಿದ್ದಂತಹ ಗೊಂದಲಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಹಾಗಾಗಿ
ನಿಮಗೆ ಬಹಳ ಶುಭದಾಯಕವಾದ ವಾರ ಇದಾಗಿದೆ ಅಂತ ಹೇಳ್ಬೋದು. ಸಿಂಹ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂಥ ಸೂರ್ಯಗ್ರಹ ಈ ವಾರದಲ್ಲಿ 17ನೇ ತಾರೀಕಿಗೆ 12ನೇ ಮನೆಗೆ ಬರ್ತಾನೆ. 12ನೇ ಮನೆ ಅಂದ ಕೂಡಲೇ ಅದು ವ್ಯಯಸ್ಥಾನ ಆಗಿರುತ್ತೆ. ಅಂದರೆ 16ನೇ ತಾರೀಕುವರೆಗೂ ಲಾಭದಲ್ಲಿರ್ತಾನೆ, 17ಕ್ಕೆ ವ್ಯಯಸ್ಥಾನಕ್ಕೆ ಬರ್ತಾನೆ. ಹಾಗಾಗಿ ಈ ವಾರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಕೆಲವು ಕೆಲಸಗಳಾಗಿರಬಹುದು, ಅಥವಾ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು, ಅಥವಾ ಬೇರೆ ಬೇರೆ ಏನೋ ಒಂದಷ್ಟು ಯೋಜನೆಗಳನ್ನ ಮಾಡ್ಕೊಂಡಿರ್ತೀರ. ಬಟ್ ಎಲ್ಲವನ್ನ ಕಾರ್ಯರೂಪಕ್ಕೆ ತರೋಕ್ಕಾಗೋದಿಲ್ಲ. ಯಾಕಂದರೆ ತುಂಬ ಅಡೆತಡೆಗಳು ಬರ್ತಾ ಇರುತ್ತೆ, ಮತ್ತು ತುಂಬ ಪೆಂಡಿಂಗ್ ಆಗ್ತಾ ಇರುತ್ತೆ ಕೆಲಸಗಳು, ತುಂಬ ನಿಧಾನ ಆಗ್ತಾ ಇರುತ್ತೆ. ಯಾಕೆಂದರೆ ನಿಮ್ಮ ರಾಶಿಯಲ್ಲಿ ಈಗಾಗಲೇ ಕೇತು ಗ್ರಹ ಸ್ಥಿತನಾಗಿದ್ದಾನೆ. ಆದರೆ ಮಂಗಳ ಇರೋದು ಶುಭನೇ. ಮಂಗಳ ಗ್ರಹ ಏನು ಮಾಡ್ತಾನೆ ಅಂದರೆ ಕೆಲಸಗಳನ್ನ ಬೇಗ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಕೊಡ್ತಾನೆ. ಹಾಗಾಗಿ ಆದರೆ ಏನಾಗುತ್ತೆ, ಇಲ್ಲಿ ಮಂಗಳ ಗ್ರಹ ಆತುರಕ್ಕೂ ಕೂಡ ಕಾರಕನಾಗ್ತಾನೆ. ಕೆಲಸಗಳು ಬೇಗ ಮುಗಿಬೇಕು ಅನ್ನುವಂತಹ ಆತುರದಲ್ಲಿ ಒಂದಷ್ಟು ಮಿಸ್ಟೇಕ್ಗಳಾಗ್ಬಿಡುತ್ತೆ. ಕಾರಣ ಏನಂದರೆ ನಾವು ಎಷ್ಟೇ ಫಾಸ್ಟಾಗಿ ಕೆಲಸ ಶುರು ಮಾಡಿದ್ರೂ ಅಲ್ಲಿ ನಮಗೆ ಕರ್ಮಸ್ಥಾನ ಆಗಿರ್ಬೋದು, ನಮ್ಮ ರಾಶ್ಯಾಧಿಪತಿ ಲಗ್ನಾಧಿಪತಿ ಆಗಿರ್ಬೋದು, ಇವರುಗಳ ಒಂದು ಸಪೋರ್ಟ್ ತುಂಬ ಮುಖ್ಯ. ಅದೇನಾದರೂ ಇಲ್ಲ ಸಪೋರ್ಟ್ ಅಂತಂದಾಗ ಕೆಲಸಗಳು ಫಾಸ್ಟಾಗಿ ಶುರು ಮಾಡಿದ್ರು ಅಲ್ಲೇನೋ ಎಡವಟ್ಟುಗಳಾಗಿ ಕೊನೆಗೆ ಅದು ಅರ್ಧಕ್ಕೆ ನಿಂತು ಹೋಗೋ ಹಾಗೆ, ಅಥವಾ ಏನೋ ಮತ್ತೆ ಸರಿ ಮಾಡೋ ಥರ ಈ ಥರ ಎಲ್ಲ ಆಗುತ್ತೆ. ಉದ್ಯೋಗದ ವಿಷಯದಲ್ಲೂ ಕೂಡ ಸಿಂಹರಾಶಿಯವರಿಗೆ ಈ ಥರ ಎಲ್ಲ ಆಗುತ್ತೆ. ಹಾಗೆ ಇಲ್ಲಿ ರವಿಗ್ರಹ 12ನೇ ಮನೆಯಲ್ಲಿರೋದ್ರಿಂದ ಹಣಕಾಸಿನ ಚಿಂತೆ ಕೂಡ ಇರುತ್ತೆ ಈ ವಾರದಲ್ಲಿ. ಏಕೆಂದರೆ ಧನ ಮತ್ತು ಲಾಭಾಧಿಪತಿಯಾದಂಥ ಬುಧ ಕೂಡ 12ನೇ ಮನೆಯಲ್ಲಿರೋದ್ರಿಂದ ಈಗಾಗಲೇ 2ನೇ ಮನೆಗೆ ಶನಿ ದೃಷ್ಟಿ ಇರೋದ್ರಿಂದ ಖರ್ಚುಗಳು ಸಹಜವಾಗಿ ಆಗ್ತಾನೇ ಇರುತ್ತೆ ಮನೆಯಲ್ಲಿ. ಈ ವಾರ ಕೂಡ ನಿಮಗೆ ಕುಟುಂಬದಲ್ಲಿ ಖರ್ಚುಗಳಿರುತ್ತೆ. ಆದರೆ ಸ್ವಂತ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ತುಂಬ ಕಡಿಮೆ ಇರೋದ್ರಿಂದ ಆ ಖರ್ಚುಗಳನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇರುತ್ತೆ. ಹಣಕಾಸಿನ ಬಗ್ಗೆ ತುಂಬ ಯೋಚನೆ ಮಾಡೋದು, ಭವಿಷ್ಯದ ಬಗ್ಗೆ ತುಂಬ ನಕಾರಾತ್ಮಕವಾಗಿ ಯೋಚನೆ ಮಾಡ್ತೀರ. ಅಂದರೆ ಪ್ರಸ್ತುತ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳಿರೋದ್ರಿಂದ ಸಹಜವಾಗಿ ಹೀಗೆ ಆದರೆ ನಾಳೆ ಹೇಗಪ್ಪ ಅನ್ನುವಂತಹ ಒಂದು ಆತಂಕ ಸೃಷ್ಟಿ ಆಗೋದು ಸಹಜ ಅಲ್ವಾ. ಇವಾಗ ನಮಗೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗ್ತಾಯಿಲ್ಲ, ಹಣಕಾಸಿನ ಅನುಕೂಲ ಆಗ್ತಾಯಿಲ್ಲ, ಕುಟುಂಬದಲ್ಲಿ ಎಷ್ಟೊಂದು ಖರ್ಚುಗಳಾಗ್ತಾಯಿದೆ, ಇದು ಹೀಗೆ ಮುಂದುವರೆದ್ರೆ ನಾಳೆ ಹೇಗೆ ಅನ್ನುವಂಥ ಆತಂಕ ಎಲ್ರಿಗೂ ಬರುತ್ತೆ. ಹಾಗೆ ಸಿಂಹರಾಶಿಯವ್ರಿಗೂ ಕೂಡ ಇರುತ್ತೆ. ಆದರೆ ಬರೀ ನಾವು ಯೋಚನೆ ಮಾಡಿಕೊಂಡು ಚಿಂತೆ ಮಾಡಿದ್ರೆ ಪರಿಹಾರ ಇಲ್ಲ. ನಾವು ಗ್ರಹಗಳಿಗೆ ಪರಿಹಾರವನ್ನು ಮಾಡಬೇಕಾಗತ್ತೆ. ನಾನು ಈ ಮೊದಲೇ ಅಷ್ಟಮ ಶನಿ ಶುರುವಾದಾಗಲೇ ಹೇಳಿದ್ದೀನಿ ಕೆಲವು ಪರಿಹಾರಗಳನ್ನ ಮಾಡಬೇಕಾಗತ್ತೆ ಅಂಥೇಳಿ. ಹಾಗೆ ಪ್ರತಿ ವಾರ ಕೂಡ ನಿಮಗೆ ಹೇಳ್ತಾನೆ ಬರ್ತಾ ಇದ್ದೀನಿ, ಶನಿಗೆ ಪರಿಹಾರವನ್ನು ಮಾಡ್ಕೊಳ್ಳಿ ಅಂಥೇಳಿ. ಈ ವಾರ ಕೂಡ ಅದನ್ನೇ ಹೇಳ್ತೀನಿ. ಒಂದಿಷ್ಟು ಪರಿಹಾರಗಳ ಅವಶ್ಯಕತೆ ಸಿಂಹರಾಶಿಯವರಿಗೆ ಖಂಡಿತ ಇದೆ. ಆದರೆ ಶುಕ್ರ ಗ್ರಹ ನಿಮಗೆ ದಶಮದಲ್ಲಿರೋದ್ರಿಂದ, ಗುರುಗ್ರಹ ಲಾಭದಲ್ಲಿರೋದ್ರಿಂದ ಏನೇ ಸಮಸ್ಯೆಗಳು ಬಂದರೂ ನಿಮ್ಮ ಕೆಲಸದಲ್ಲಿ ನಿಮ್ಮ ಗಮನ ಇದ್ದೇ ಇರುತ್ತೆ. ತಕ್ಕ ಮಟ್ಟಿಗೆ ಆ ಟೈಮ್ಗೆ ಏನೋ ಒಂದು, ಆ ಸಮಯಕ್ಕೆ ಏನೋ ಒಂದು ಅನುಕೂಲನ ನಿಮಗೆ ಗುರುಗ್ರಹ ಮಾಡಿಕೊಡ್ತಾನೆ ಲಾಭದಲ್ಲಿರೋದ್ರಿಂದ. ಇನ್ನು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಕಠಿಣತೆ, ವರ್ಕ್ ಪ್ರೆಷರು, ಕೆಲಸ ಬಿಟ್ಟುಬಿಡೋಂತಹ ಮನಸ್ಥಿತಿ ಕೂಡ ಬರ್ತಾ ಇರುತ್ತೆ. ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋ ಚಿಂತೆ ಇರುತ್ತೆ. ಈ ಥರ ಉದ್ಯೋಗದ ವಿಷಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಸಿಂಹರಾಶಿಯವರಿಗೆ ಈ ವಾರದಲ್ಲಿರುತ್ತೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೂ ಅಷ್ಟೇ ಕೆಲಸ ತುಂಬ ನಿಧಾನ ಆಗೋದ್ರಿಂದ ಬೇಸರ ಆಗ್ತಾ ಇರುತ್ತೆ. ನೀವು ಅಂದ್ಕೊಂಡಷ್ಟು ಕರೆಕ್ಟಾಗಿ ಆಗಲ್ಲ. ಇದು ಸ್ವಂತ ಬಿಸ್ನೆಸ್ ಮಾಡೋರಿಗೂ ಅನ್ವಯ ಆಗುತ್ತೆ, ಸರ್ಕಾರಿ ಉದ್ಯೋಗದಲ್ಲಿರೋರಿಗೂ ಅಷ್ಟೇ. ಈಗ ನಿಮ್ಮನ್ನು ನಂಬಿ ಏನೋ ಒಂದಿಷ್ಟು ಕೆಲಸ ವಹಿಸಿರ್ತಾರೆ ಮೇಲಧಿಕಾರಿಗಳು, ಆದರೆ ಅವರು ಮೆಚ್ಚುವ ರೀತಿಯಲ್ಲಿ ಕೆಲಸಗಳಾಗೋದಿಲ್ಲ, ನಿಮ್ಮಿಂದ ಜವಾಬ್ದಾರಿಗಳನ್ನ ಸರಿಯಾಗಿ ನಿಭಾಯಿಸೋಕ್ಕಾಗೋದಿಲ್ಲ. ಕಾರಣಗಳು ಬೇರೆ ಸಾಕಷ್ಟು ಇರುತ್ತೆ, ಇದೆಲ್ಲವೂ ಕೂಡ ಇರುತ್ತೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಜನ್ಮರಾಶಿಗೆ ಕೇತು ಬಂದಾಗ ಯೂಶಲಾಗಿ ವಿಘ್ನಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ಸಿಂಹರಾಶಿಯವ್ರು ಮಾಡಬೇಕಾಗಿರೋ ಪರಿಹಾರ ಏನಂದರೆ, ಪ್ರತಿದಿನ ಗಣಪತಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಹಾಗೆ ಈ ವಾರದ ಭಾನುವಾರದ ದಿನ ಗೋಧಿ, ಉದ್ದಿನಬೇಳೆ, ಹುರುಳಿಕಾಳು ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಒಂದು ಕಾಲು kg ಕೊಡಿ. ಹಾಗೆ ಶನಿವಾರ ಎಳ್ಳೆಣ್ಣೆಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ. ನೀವು ದೇವಸ್ಥಾನಕ್ಕೆ ಕೊಡದೆ ಹೋದ್ರೂ ತುಂಬ ಅವಶ್ಯಕತೆ ಇರುವಂಥವರಿಗೂ ಕೂಡ ಧಾನ್ಯಗಳನ್ನು ಕೊಡ್ಬೋದು. ಆದರೆ ನೀವು ಆಶ್ರಮಗಳಿಗೆ ಅಥವಾ ಅವಶ್ಯಕತೆ ಇರುವಂಥವರಿಗೆ ಧಾನ್ಯಗಳನ್ನು ಕೊಡುವಾಗ ನಿಮ್ಮ ನೆಗೆಟಿವ್ ಯಾವುದೂ ಅವರಿಗೆ ಹೋಗಬಾರ್ದು. ಆ ಕಾರಣಕ್ಕಾಗಿ ನೀವು ಧಾನ್ಯಗಳನ್ನು ಕೊಡುವಾಗ, ಏನೇ ದಾನವನ್ನು ಕೊಡುವಾಗ, ದಾನ ಮಾಡುವಾಗ ಶಿವಾರ್ಪಣಮಸ್ತು ಅಂತ ಹೇಳಬೇಕು.
ಆಗ ಅದರ ಒಂದು ನೆಗೆಟಿವ್ ಅವರಿಗೆ ಹೋಗೋದಿಲ್ಲ. ಈ ಒಂದು ಪರಿಹಾರವನ್ನು ಮಾಡಿ. ಆದಿತ್ಯ ಹೃದಯ ಮಂತ್ರವನ್ನು ಹೇಳಲೇಬೇಕು, ಯಾಕಂದರೆ ನಿಮ್ಮ ಆತ್ಮವಿಶ್ವಾಸ ಸ್ವಲ್ಪ ಕುಗ್ಗುತ್ತೆ ಈ ವಾರದಲ್ಲಿ. ಹಾಗಾಗಿ ಆದಿತ್ಯ ಹೃದಯ ಮಂತ್ರವನ್ನು ಹೇಳ್ಕೊಳ್ಳಿ. ನಿಮಗೆ ಆದಿತ್ಯ ಹೃದಯ ಮಂತ್ರ ಹೇಳಕ್ಕೆ ಬರಲ್ಲ ಅಂದರೆ ಅಟ್ಲೀಸ್ಟ್ ಸೂರ್ಯ ನಮಸ್ಕಾರ, ಸೂರ್ಯನಿಗೆ ಒಂದು ನಮಸ್ಕಾರವನ್ನು ಮಾಡುವಂಥದ್ದು, ದೀಪವನ್ನು ಬೆಳಗುವಂಥದ್ದು ಸೂರ್ಯನಿಗೆ, ಇದನ್ನಾದರೂ ಮಾಡಿ. ಪಂಚಮಕ್ಕೆ ಗುರುದೃಷ್ಟಿ ಇರೋದರಿಂದ ವಿದ್ಯಾರ್ಥಿಗಳಿಗೆ ಏನೂ ತೊಂದರೆ ಇಲ್ಲ. ಆದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆತಂಕ ಆಗ್ತಾ ಇರುತ್ತೆ. ಮುಂಬರುವಂತಹ ಪರೀಕ್ಷೆಗಳು ಅಥವಾ ಟೆಸ್ಟ್ ಆಗಿರಬಹುದು, ಇದ್ರ ಬಗ್ಗೆ ಸ್ವಲ್ಪ ಆತಂಕ ಆಗ್ತಾ ಇರುತ್ತೆ. ಓದೋ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ, ಗುರುವಿನ ಅನುಗ್ರಹ ಇರೋದರಿಂದ. ಈ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ, ಯಾಕಂದರೆ ಸಿಂಹರಾಶಿಯವರಿಗೆ ಸ್ವಲ್ಪ ಈ ವಾರ ಅಷ್ಟು ಚೆನ್ನಾಗಿಲ್ಲದೆ ಇರೋದ್ರಿಂದ ಪರಿಹಾರಗಳನ್ನು ಮಾಡಲೇಬೇಕಾಗತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ 11ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಲಾಭಸ್ಥಾನ ಅಂತ ಹೇಳ್ತೀವಿ. ಉದ್ಯೋಗದ ವಿಚಾರದಲ್ಲಿ ಲಾಭ. ಕೆಲಸ ಇಲ್ಲದೇ ಇರುವಂಥವರಿಗೆ ಈ ವಾರ ಕೆಲಸ ಸಿಗುವ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಯಾಕೆಂದರೆ ದಶಮಾಧಿಪತಿ ಲಾಭದಲ್ಲಿದ್ದಾನೆ. ದಶಮ ಅಂದರೆ ವೃತ್ತಿ, ಉದ್ಯೋಗಕ್ಕೆ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತೀವಲ್ವ ನಾವು ಯಾವಾಗಲೂ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋರು ಒಳ್ಳೆಯ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅಂಥ ಅವಕಾಶಗಳು ಈ ವಾರದಲ್ಲಿ ಸಿಕ್ಕತ್ತೆ. ಬಟ್ ಅವಕಾಶಗಳು ಸಿಕ್ಕಿದಾಗ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಹಾಗೆ ನಿಮಗೆ ಸೂರ್ಯ 17ನೇ ತಾರೀಕು ಲಾಭಕ್ಕೆ ಬರ್ತಾನೆ. ಇಲ್ಲಿ ಸೂರ್ಯ ಮತ್ತು ಬುಧ ಗ್ರಹ ಒಟ್ಟಿಗೆ ಒಂದೇ ಮನೆಯಲ್ಲಿ ಇರೋದ್ರಿಂದ ವಿದೇಶದಲ್ಲಿ ಉದ್ಯೋಗವನ್ನು ಪಡಿಬೇಕು ಅಂತ ಅಂದ್ಕೊಂಡಿರೋರಿಗೆ ಅಂತಹ ಅವಕಾಶಗಳು ಕೂಡ ಸಿಕ್ಕತ್ತೆ. ವಾಕ್ಸ್ಥಾನಾಧಿಪತಿ ಭಾಗ್ಯದಲ್ಲಿರೋದ್ರಿಂದ 9ನೇ ಮನೆಯಲ್ಲಿರೋದ್ರಿಂದ ಧರ್ಮದ ಬಗ್ಗೆ ಹೆಚ್ಚು ಮಾತನಾಡುವಂಥದ್ದು, ಧರ್ಮದ ಬಗ್ಗೆ ಅಂದರೆ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಹೆಚ್ಚು ತಿಳ್ಕೊಳ್ಳುವಂಥದ್ದು, ಕೆಲವೊಂದಷ್ಟನ್ನು ಕಲಿಯುವಂಥದ್ದಾಗತ್ತೆ ಈ ವಾರದಲ್ಲಿ. ಬೇರೆಯವರನ್ನು ನೋಡಿ ಕಲಿಬಹುದು ಅಥವಾ ನಿಮಗೆ ಇಷ್ಟಪಟ್ಟು ಕೆಲವರಿಂದ ತಿಳ್ಕೊಂಡು ನೀವು ಕಲಿತೀರಾ. ಬಟ್ ಅದನ್ನೆಲ್ಲ ನೀವು ಫಾಲೋ ಕೂಡ ಮಾಡೋಕ್ಕೆ ಶುರು ಮಾಡ್ತೀರ ಮುಂದಿನ ದಿನಗಳಲ್ಲಿ. ಹಾಗಾಗಿ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ಸ್ವಂತ ಉದ್ಯೋಗವನ್ನು ಮಾಡುವಂಥವ್ರಿಗಾಗಲಿ, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡುವಂಥವ್ರಿಗಾಗಲಿ ಬಹಳ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ಹಾಗೆ ನಿಮ್ಮ ಯೋಜನೆಗಳೆಲ್ಲವನ್ನು ತುಂಬ ಅಚ್ಚುಕಟ್ಟಾಗಿ ಕಾರ್ಯರೂಪಕ್ಕೆ ತರ್ತೀರ. ಚೆನ್ನಾಗಿರುತ್ತೆ, ಏನೂ ತೊಂದರೆ ಇರೋದಿಲ್ಲ. ಹಾಗೆ 6ನೇ ಮನೆ ಅಧಿಪತಿ ನಿಮಗೆ ಶನಿನೇ ಆಗಿ ಸಪ್ತಮದಲ್ಲಿ ದಿಗ್ಬಲ. ಅಂದರೆ ಸಪ್ತಮ ಅಂತಂದರೆ ಅದು ಶನಿಯ ದಿಗ್ಬಲದ ಭಾವ. ದಿಗ್ಬಲನಾಗಿದ್ದಾನೆ. ಅದೇ ಅಷ್ಟೇ ಅಲ್ಲದೆ ಸ್ವನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಸ್ವನಕ್ಷತ್ರದಲ್ಲಿ ಕೂತ್ಕೊಂಡು ಬಹಳಷ್ಟು ಶುಭ ಫಲ ಕೊಡ್ತಾ ಇದ್ದಾನೆ. ಹೆಚ್ಚು ಹೆಚ್ಚು ಕೆಲಸಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತೀರಾ. ಹಾಗೆ ಭವಿಷ್ಯದಲ್ಲಿ ಉತ್ತಮವಾದಂತಹ ಒಂದು ದಿನಗಳನ್ನು ನೀವು ಕಾಣ್ತೀರಾ ಉದ್ಯೋಗದ ವಿಷಯದಲ್ಲಿ. ಹಾಗೆ ನೀವು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾಯಿದ್ರೆ ಅಲ್ಲಿಯೂ ಕೂಡ ವಿಶೇಷ ಜವಾಬ್ದಾರಿಗಳನ್ನ ತಗೊಳ್ತೀರಾ. ಆದರೆ ಕೆಲಸದಲ್ಲೆಲ್ಲ ಅನುಕೂಲನೇ ಆಗ್ತಾ ಇರುತ್ತೆ ನಿಮಗೆ. ಯಾಕೆಂದರೆ ಕರ್ಮಸ್ಥಾನದಲ್ಲಿ ಗುರು ಬಂದಾಗ ಯೂಶ್ವಲಾಗಿ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ನಿಮಗೆ ಮರ್ಯಾದೆ ಗೌರವ ಎಲ್ಲ ಜಾಸ್ತಿ ಆಗುತ್ತೆ. ಒಬ್ಬರಿಗೆ ವೃತ್ತಿ ಕ್ಷೇತ್ರದಲ್ಲಿ ಗೌರವ ಹೆಚ್ಚಾಗುತ್ತೆ ಅಂತಂದರೆ ಅವರಲ್ಲಿ ಒಳ್ಳೆಯ ಕೆಲಸಗಾರರು ಅನ್ನಿಸ್ಕೊಂಡ್ರೆ ಮಾತ್ರ ಇದು ಸಾಧ್ಯ ಆಗೋದು. ಆ ರೀತಿಯ ಒಂದು ಅನುಭವಗಳು ಈ ವಾರದಲ್ಲಿ ಕಂಡುಬರುತ್ತೆ. ರವಿಗ್ರಹ ಲಾಭದಲ್ಲಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೂ ತುಂಬ ಚೆನ್ನಾಗಿದೆ. ಯಾಕಂದರೆ ಲಾಭಸ್ಥಾನ ಅಂದ್ರೇ ಲಾಭ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರು ಯಾರ್ಯಾರೆಲ್ಲ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ದೀರಾ ಅಥವಾ ಸ್ಯಾಲ್ರಿ ಜಾಸ್ತಿ ಆಗಲಿ ಅಂತೇಳಿ ನೀವು ಪ್ರಯತ್ನ ಮಾಡ್ತಿದ್ದೀರಾ, ನಿಮ್ಮ ಪ್ರಯತ್ನವನ್ನು ಹಾಗೆ ಮುಂದುವರಿಸಿ, ನಿಮಗೆ ಒಳ್ಳೆಯ ಫಲ ಖಂಡಿತವಾಗ್ಲೂ ಸಿಕ್ಕತ್ತೆ. ತೃತೀಯ ಭಾವಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಸಹೋದರಿ ಅಥವಾ ಸಹೋದರ ಅಂದರೆ ಕಿರಿಯರು, ತಮ್ಮ ಅಥವಾ ತಂಗಿ, ಇವರುಗಳ ವಿಚಾರದಲ್ಲಿ ಏನೋ ಒಂದು ಸಮಸ್ಯೆ ಆಗ್ಬೋದು. ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಆಗ್ಬೋದು, ಅಥವಾ ಅವರಿಗೆ ನಷ್ಟ ಆಗ್ಬೋದು, ಅಥವಾ ಅವ್ರಗಳ ಜೊತೆಯಲ್ಲಿ ನೀವೇ ಒಂದು ರೀತಿ ಮನಸ್ತಾಪಗಳು ಉಂಟಾಗ್ಬೋದು ಅವರ ಜೊತೆಯಲ್ಲಿ. ಇದು ನಿಮ್ಮ ಸಹೋದರ ಸಹೋದರಿಯರ ವಿಚಾರದಲ್ಲೂ ಅನ್ವಯ ಆಗುತ್ತೆ. ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಅಕ್ಕಪಕ್ಕದವರ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಏನೋ ಒಂಥರ ಬೇಸರ, ಏನೋ ನೆಗೆಟಿವ್ ಅನಿಸೋವಂಥದ್ದು, ಕೆಲವರಿಂದ ದೂರ ಇರಬೇಕು ಅಂತ ಅನಿಸೋದು, ಈ ಥರದ್ದೆಲ್ಲ ಈಗಾಗಲೇ ಸುಮಾರು ದಿನದಿಂದ ಒಂದು ತಿಂಗಳಿಂದನೇ ಆಗ್ತಾಯಿದೆ. ನೀವಿರುವ ಸ್ಥಳ ಸುತ್ತಮುತ್ತ ತುಂಬ ಏನೋ ಯಾರೂ ಅಷ್ಟು ಒಳ್ಳೆಯವರಿಲ್ಲ ಅನ್ನೋ ಥರ ಅನಿಸ್ತಾ ಇರುತ್ತೆ. ಕೆಲವರಿಗೆ ಬಂಧುಗಳಿಂದ ಆ ಥರ ಆಗ್ತಾ ಇರುತ್ತೆ. ಕುಜನಿಗೆ ಪರಿಹಾರ ಮಾಡ್ಕೊಳ್ಳಿ. ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಇದರಿಂದ ಬೇರೆಯವರಿಂದ ತೊಂದರೆಗಳು ಕಡಿಮೆ ಆಗುತ್ತೆ. ನಿಮಗೆ ಒಂದು ರೀತಿ ನಿಮ್ಮ ಮನಸ್ಸಿಗಾಗುವಂತಹ ಆತಂಕ ಅಥವಾ ನಕಾರಾತ್ಮಕವಾದ ಆಲೋಚನೆಗಳು ಇದೆಲ್ಲವೂ ಕಡಿಮೆ ಆಗುತ್ತೆ. ಚತುರ್ಥಾಧಿಪತಿ ಗುರುಗ್ರಹ ದಶಮದಲ್ಲಿ ಇರೋದರಿಂದ ಆಸ್ತಿ ವಿಚಾರವಾಗಿ
ಭೂಮಿ ವಿಚಾರವಾಗಿ ಏನೇ ಒಂದು ನಿರ್ಧಾರಗಳನ್ನ ತಗೊಳ್ಳೋದಾದರೆ ಬಹಳ ಸೂಕ್ತವಾದ ಸಮಯ. ಹಾಗೆ ಆಸ್ತಿ ವಿಚಾರದ ಮಾತುಕತೆಗಳೇನಾದರೂ ಇದ್ದರೆ, ಕೊಂಡುಕೊಳ್ಳೋ ವಿಚಾರ ಆಗಿರ್ಬೋದು, ಪ್ರಾಪರ್ಟಿ ಸೇಲ್ ಮಾಡೋ ವಿಚಾರ ಆಗಿರ್ಬೋದು, ಈ ವಾರದಲ್ಲಿ ಮಾತುಕತೆಗೆ ಬಹಳ ಸೂಕ್ತವಾದ ಸಮಯ. ಅದರಲ್ಲೂ ಶುಕ್ರವಾರದ ದಿನ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ವಾಕ್ಸ್ಥಾನಾಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿರೋದ್ರಿಂದ ಆ ಥರದ್ದೇನಾದರೂ ಮಾತುಕತೆಗಳಿದ್ದರೆ ಶುಕ್ರವಾರ ನೀವು ಹೋಗಿ ಧಾರಾಳವಾಗಿ ಮಾತಾಡ್ಬೋದು. ಶುಕ್ರನ ಅನುಗ್ರಹ ತುಂಬ ಚೆನ್ನಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಕನ್ಯಾ ರಾಶಿಯವ್ರಿಗೆ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಚೆನ್ನಾಗಿದೆ. ಯಾಕಂದರೆ ಪಂಚಮಕ್ಕೆ ಬುಧನ ದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಶುಭವಾದ ಸಮಯ. ತುಲಾರಾಶಿ. ತುಲಾರಾಶಿಯವರಿಗೆ ರಾಶ್ಯಾಧಿಪತಿ ಅಷ್ಟಮದಲ್ಲಿದ್ದಾನೆ. ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಕಷ್ಟಪಟ್ಟು ಎಲ್ಲ ಕೆಲಸಗಳನ್ನು ಮಾಡ್ತೀರ. ಯಾಕಂದರೆ 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ವೃತ್ತಿಯಲ್ಲಿ ಹೆಚ್ಚು ಜವಾಬ್ದಾರಿಗಳು, ಹೆಚ್ಚು ಸೇವೆಯಲ್ಲಿ ನಿರತನನ್ನಾಗಿ ಮಾಡಿಸ್ತಾನೆ. 6ನೇ ಮನೆ ಅನ್ನೋದು ಸೇವೆ ಆಗಿರುತ್ತೆ. 6ನೇ ಮನೆಗೆ ಶನಿ ಬಂದಾಗ ಕೆಲಸ ಇಲ್ಲದೆ ಇರುವಂತಹ ನಿರುದ್ಯೋಗಿಗಳಿಗೂ ಕೂಡ ಕೆಲಸ ಸಿಕ್ಬಿಡುತ್ತೆ. ಅಂದರೆ 6ನೇ ಮನೆಗೆ ಶನಿ ಬಂದಿದ್ದಾನೆ ಅಂದರೆ ದುಡಿಲೇಬೇಕು, ಕೆಲಸ ಮಾಡಲೇಬೇಕು, ಕೆಲಸ ಮಾಡುವ ಸಮಯ. ನಮಗೆ ಇನ್ನು ಕೆಲಸದಲ್ಲಿ ಏನೇನು ಬ್ಯಾಲೆನ್ಸ್ ಇರುತ್ತಲ್ಲ ಅದನ್ನೆಲ್ಲ ಮಾಡುವಂತಹ ಟೈಮ್ ಆಗಿರುತ್ತೆ. ಹಾಗಾಗಿ ಕೆಲಸ ಜಾಸ್ತಿ ಇರುತ್ತೆ, ಸ್ವಲ್ಪ ಕಷ್ಟಪಟ್ಟು ಎಲ್ಲವನ್ನು ಮಾಡ್ತೀರಾ. ಆದರೆ ಅದರಿಂದ ನಿಮಗೆ ಮನಸ್ಸಿಗೆ ಸಂತೋಷ ಸಿಗುತ್ತೆ. ಇನ್ನು ಸ್ವಂತ ಉದ್ಯೋಗವನ್ನು ಮಾಡುವಂಥವ್ರಿಗೆ ಬಹಳ ಚೆನ್ನಾಗಿದೆ. ಯಾಕಂದರೆ ರಾಶ್ಯಾಧಿಪತಿ ಅಷ್ಟಮದಲ್ಲಿ ಇದ್ದರೂ ಕೂಡ ಧನಸ್ಥಾನವನ್ನು ನೋಡ್ತಾ ಇದ್ದಾನೆ. ನೋಡಿ, ಅಷ್ಟಮದಲ್ಲಿ ಕೂತ್ಕೊಂಡಿರುವಂಥ ಶುಕ್ರ 2ನೇ ಮನೆ ನೋಡ್ತಾನೆ. 2ನೇ ಮನೆ ನೋಡ್ತಾ ಇದ್ದಾನೆ ಅಂದರೆ 2ನೇ ಮನೆ ಧನಸ್ಥಾನ, ಕುಟುಂಬ ಸ್ಥಾನ ಆಗಿರುತ್ತೆ. ಹಾಗೆ ಧನಭಾವಾಧಿಪತಿ ಕುಜಗ್ರಹ ಲಾಭದಲ್ಲಿ ಕೂತ್ಕೊಂಡಿದ್ದಾನೆ. ಹಾಗಾಗಿ ಬಿಸ್ನೆಸ್ಸಲ್ಲಿ ಒಳ್ಳೆ ಲಾಭ ಇರುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಪಂಚಮಾಧಿಪತಿ ಶನಿ 6ನೇ ಮನೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೂ ತುಂಬ ಚೆನ್ನಾಗಿದೆ. ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿರೋದ್ರಿಂದ ಹೆಚ್ಚು ಓದುವಂತಹ ಆಸಕ್ತಿ ಜಾಸ್ತಿ ಆಗುತ್ತೆ. ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ಳೋಂಥದ್ದು, ಅಂದರೆ ಒಳ್ಳೆಯ ವಿಚಾರಗಳನ್ನ ತಿಳ್ಕೊಳ್ಳೋವಂಥದ್ದು ಹೆಚ್ಚಾಗುತ್ತೆ. ಇನ್ನು ದಶಮದಲ್ಲಿ ರವಿ ಬುಧ. ರವಿ 16ನೇ ತಾರೀಕುವರೆಗೂ ಮಿಥುನ ರಾಶಿಯಲ್ಲಿ ಇರ್ತಾನೆ. 17ನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಬರ್ತಾನೆ. ಲಾಭಾಧಿಪತಿಯಾಗಿ ಕರ್ಮಸ್ಥಾನಕ್ಕೆ ಬರುವಂತಹ ರವಿಯಿಂದಾಗಿ ನಿಮ್ಮ ಎಲ್ಲ ಕೆಲಸದಲ್ಲಿಯೂ ಲಾಭ, ಹಾಗೆ ಬಹಳ ಮುಖ್ಯವಾದ ಕೆಲಸಗಳು ಸಕ್ಸಸ್ ಆಗುತ್ತೆ. ರವಿಯು ದಶಮದಲ್ಲಿ ದಿಗ್ಬಲನಾಗ್ತಾನೆ. ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ತುಂಬ ಚೆನ್ನಾಗಿದೆ. ಪ್ರಮೋಷನ್ಗೋಸ್ಕರ ಏನಾದರೂ ಪ್ರಯತ್ನ ಮಾಡ್ತಿದ್ರೆ ನಿಮ್ಮ ಪ್ರಯತ್ನ ಮುಂದುವರಿಸಿ. ಇನ್ನು ಮುಂದಿನ ದಿನಗಳಲ್ಲಿ ರವಿಗ್ರಹ ತುಂಬ ಶುಭ ಫಲ ಕೊಡ್ತಾನೆ. ಈ ವಾರದಿಂದ ಇನ್ನು ಉಳಿದ ಮುಂದಿನ 2 ವಾರಗಳವರೆಗೆ ನಿಮಗೆ ರವಿಯಿಂದಾಗಿ ಬಹಳಷ್ಟು ಶುಭ ಫಲಗಳು ಸಿಕ್ಕುತ್ತೆ. ಹಾಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಅಷ್ಟೇ ಅದ್ಭುತವಾಗಿದೆ, ಏನೂ ಸಮಸ್ಯೆ ಇಲ್ಲ. ಕೆಲಸ ಇಲ್ಲದೇ ಇರೋರಿಗೆ ಕೆಲಸ ಸಿಗೋ ಸಾಧ್ಯತೆ ಈ ವಾರದಲ್ಲಿ ತುಂಬ ಇದೆ. ಯಾಕೆಂದರೆ ದಶಮದಲ್ಲಿ ಭಾಗ್ಯಾಧಿಪತಿ ಇದ್ದಾನೆ, ಅದೃಷ್ಟ ಕೊಡುವಂತಹ ಬುಧ, ಹಾಗೆ ಲಾಭಾಧಿಪತಿ ಇದ್ದಾನೆ. ಇವರಿಬ್ಬರೂ ಸೇರಿ ಬುಧಾದಿತ್ಯ ಯೋಗವಾಗಿದೆ. ಹಾಗಾಗಿ ಉದ್ಯೋಗ ಪ್ರಾಪ್ತವಾಗುವ ಸಾಧ್ಯತೆ. ಇನ್ನು ವಿಶೇಷ ಏನಪ್ಪ ಅಂತಂದರೆ ಶುಕ್ರನನ್ನು ಹೊರತುಪಡಿಸಿ ಎಲ್ಲ ಗ್ರಹಗಳು ಶುಭ ಫಲ ಕೊಡ್ತಾ ಇದ್ದಾರೆ. ಆದರೆ ಶುಕ್ರ ಕಂಪ್ಲೀಟ್ ಅಶುಭ ಫಲ ಅಲ್ಲ, ನ್ಯೂಟ್ರಲ್ ಆಗ್ತಾ ಇದ್ದಾನೆ. ಅವನು ಅಷ್ಟಮದಲ್ಲಿ ಕೂತ್ಕೊಂಡು 2ನೇ ಮನೆ ನೋಡ್ತಾ ಇದ್ದಾನೆ. ಆದರೆ ಅಷ್ಟಮದಲ್ಲಿರುವಂತಹ ಶುಕ್ರನಿಂದಾಗಿ ಸ್ವಲ್ಪ ಸ್ಟ್ರೈನ್ ಆಗುತ್ತೆ ನಿಮಗೆ, ಮಾನಸಿಕವಾಗಿ ದೈಹಿಕವಾಗಿ ಸ್ವಲ್ಪ ಸುಸ್ತು ಅಂತ ಅನಿಸುತ್ತೆ. ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡಿ. ಉಳಿದಂತೆ ಹಣಕಾಸಿನ ವಿಷಯ ಆಗಿರಬಹುದು, ವ್ಯವಹಾರ ಆಗಿರ್ಬೋದು, ಜಾಬ್ ಅಂದರೆ ಈಗ ಸರ್ಕಾರಿ ಉದ್ಯೋಗ ಆಗಿರಲಿ ಅಥವಾ ಪ್ರೈವೇಟ್ ಜಾಬ್ ಆಗಿರಲಿ, ಉದ್ಯೋಗದಲ್ಲಿ ಎಲ್ಲದರಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಮನೆ, ಕುಟುಂಬ, ಫ್ಯಾಮಿಲಿ, ಹಾಗೆ ನಿಮ್ಮ ಮಕ್ಕಳ ವಿಚಾರ, ಎಲ್ಲ ವಿಚಾರದಲ್ಲೂ ಕೂಡ, ಮಿತ್ರರ ವಿಚಾರದಲ್ಲೂ ಕೂಡ ನೋಡಿ, ಮಿತ್ರರಿಂದ, ಬಂಧುಗಳಿಂದ ಉತ್ತಮ ಸಹಕಾರ ಅಥವಾ ಅವರಿಂದ ಸಲಹೆ ಇದೆಲ್ಲವೂ ಕೂಡ ಇರೋದ್ರಿಂದ ನಿಮಗೆ ಸಂತೋಷದಾಯಕವಾದಂತಹ ವಾರ ಇದಾಗಿದೆ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ಅವನು ದಶಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ದಶಮದಲ್ಲಿ ಮಂಗಳ ಮತ್ತು ರವಿ ಇವರಿಬ್ಬರೂ ಕೂಡ ದಿಗ್ಬಲರಾಗ್ತಾರೆ. ದಿಗ್ಬಲ ಅಂತಂದರೆ ಈಗ ಒಂದು ಮನೆಯಲ್ಲಿ ಯಾವ ಗ್ರಹ ಎಷ್ಟು ಫಲವನ್ನು ಕೊಡ್ತಾನೋ ಅದರ 2ರಷ್ಟು ಫಲವನ್ನು ಕೊಡ್ತಾನೆ. ಅದನ್ನೇ ನಾವು ದಿಗ್ಬಲ ಅಂದರೆ 2ರಷ್ಟು ಸ್ಟ್ರಾಂಗ್ ಆಗ್ತಾನೆ ಅಂಥೇಳಿ. ಮಂಗಳನ ಜೊತೆ ಕೇತುಗ್ರಹ ಇದ್ದರೂ ಕೂಡ ಇಲ್ಲಿ ಮಂಗಳ ಪ್ರಬಲನಾಗ್ತಾನೆ. ಕಾರಣ ಅವನು
ತನ್ನ ಮಿತ್ರನಾದ ರವಿಯ ರಾಶಿಯಲ್ಲಿರೋದ್ರಿಂದ. ಹಾಗಾಗಿ ಬಹುತೇಕವಾಗಿ ವ್ಯವಹಾರಗಳೆಲ್ಲವನ್ನು ಮಾಡ್ತೀರಾ. ಕೆಲಸದ ಬಗ್ಗೆ ತುಂಬ ಆತುರಪಟ್ಟು ಮುಂದೆ ಹೋಗ್ತೀರಾ. ಕೆಲವೊಂದು ನಿರ್ಧಾರಗಳನ್ನು ಆತುರಪಟ್ಟು ತಗೊಳ್ತೀರಾ. ಯಾಕಂದರೆ ನಿಮಗೆ ಕೆಲಸದ ಕಡೆನೇ ಜಾಸ್ತಿ ಗಮನ ಇರುತ್ತೆ, ತಪ್ಪಲ್ಲ. ಆದರೆ ಬೇಗ ಕೆಲಸ ಆಗಿಬಿಡಬೇಕು ಅನ್ನೋಂತಹ ಆತುರ ಹೆಚ್ಚಾಗಿರುತ್ತೆ. ವ್ಯಾವಹಾರಿಕವಾಗಿ ಮಾತ್ರ ಬಹಳ ಎಚ್ಚರಿಕೆಯಿಂದಿರಲಿ. ಉದ್ಯೋಗ ಅಂತ ಬಂದಾಗ ನೀವು ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿ, ತೊಂದರೆ ಇಲ್ಲ. ಮಂಗಳ ನಿಮಗೆ ಅದೃಷ್ಟ ಕೊಡ್ತಾನೆ, ಒಳ್ಳೇದು ಮಾಡ್ತಾನೆ. ಆದರೆ ಹಣಕಾಸಿನ ವ್ಯವಹಾರ ಅಂತ ಬಂದಾಗ ಖಂಡಿತ ಆತುರಪಟ್ಟು ಡಿಸಿಷನ್ ತಗೋಬೇಡಿ. ಯಾಕಂದರೆ ಇಲ್ಲಿ 2ನೇ ಮನೆ ಧನಾಧಿಪತಿ ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ, ಪಂಚಮದಲ್ಲಿ ಶನಿ ಕೂಡ ಕೂತ್ಕೊಂಡಿರೋದ್ರಿಂದ ಯಾರಿಗೋ ಒಬ್ಬರಿಗೆ ಸಹಾಯ ಮಾಡೋಕ್ಕೋಗಿ ಅಥವಾ ಏನೋ ಒಂದು ವ್ಯವಹಾರ, ಏನೋ ಒಂದು ಇನ್ವೆಸ್ಟ್ಮೆಂಟ್, ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಲಾಭ ಸಿಗುತ್ತೆ, ಈ ಥರ ಎಲ್ಲ ತುಂಬ ಆತುರಪಟ್ಟು ಬೇರೆಯವ್ರನ್ನ ನಂಬಿ ದುಡ್ಡನ್ನು ಕೊಡೋಕ್ಕೆ ಹೋಗಬೇಡಿ, ಅಥವಾ ದುಡ್ಡನ್ನು ಇನ್ನೆಲ್ಲೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸದ್ಯಕ್ಕೆ ವೃಶ್ಚಿಕ ರಾಶಿಯವರಿಗೆ ಶನಿಯ ಒಂದು ಪ್ರಭಾವ, ಪಂಚಮ ಶನಿ ಪ್ರಭಾವವೂ ಇದೆ, ಗುರುಬಲ ಕೂಡ ಇಲ್ಲ. ಏನಪ್ಪ ಅಂದರೆ ಸದ್ಯಕ್ಕೆ ನಿಮಗೆ ರವಿ, ಬುಧ ಹಾಗೆ ಮಂಗಳ ಗ್ರಹ ಇವರೆಲ್ಲ ಶುಭ ಫಲ ಕೊಡ್ತಾ ಇದ್ದಾರೆ. ಆದರೆ ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಮುಂದಿನ ರಾಶಿಗೆ ಮೂವ್ ಆಗ್ತಾರೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಸಮಸ್ಯೆ ಅಂದರೆ ಏನು ಅಂತ. ಅದಕ್ಕೆ ಈಗಲಿಂದನೇ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ಈ ವಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಏನೂ ತೊಂದರೆ ಇಲ್ಲ. ಸಪ್ತಮದಲ್ಲಿ ಶುಕ್ರ ಇರೋದರಿಂದ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ 17ನೇ ತಾರೀಕು ಮೇಲೆ ತುಂಬ ಚೆನ್ನಾಗಿದೆ. ಭಾಗ್ಯದಲ್ಲಿ ರವಿ ಸ್ಥಿತನಾಗಿದ್ದಾನೆ, ಅವನ ಜೊತೆ ಬುಧ ಕೂಡ ಇರೋದ್ರಿಂದ ಲಾಭಾಧಿಪತಿಯಾಗಿ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಬಹಳ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಹಾಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಮಂಗಳ ಕಾರಕನಾಗಿರ್ತಾನೆ. ನಿಮ್ಮ ರಾಶಿಗೆ 6ನೇ ಮನೆ ಅಧಿಪತಿ ಅವನೇ ಆಗಿರೋದ್ರಿಂದ ಪ್ರೈವೇಟ್ ಜಾಬಲ್ಲಿರೋರಿಗೂ ಕೂಡ ಚೆನ್ನಾಗಿದೆ. ಆದರೆ ದುಡ್ಡಿನ ವಿಷಯದಲ್ಲಿ ನಿಮ್ಮ ಹತ್ರ ಇರೋ ದುಡ್ಡು ಬೇರೆಯವ್ರ ಪಾಲಾಗುತ್ತೆ ಅಂತ ತೋರಿಸುತ್ತೆ ಅಷ್ಟಮದ ಗುರು. ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಇರೋ ದುಡ್ಡನ್ನು ಇಟ್ಕೊಂಡಿರೋಂಥ ಬೇರೆಯವ್ರಿಗೆ ಕೊಡೋದು, ಅಥವಾ ಬಡ್ಡಿ ಸಿಗುತ್ತೆ ಅಂತೇಳಿ ಸಾಲ ಅಂತ ಬೇರೆಯವ್ರಿಗೆ ಕೊಡೋದು, ಅಥವಾ ಇನ್ನೆಲ್ಲೋ ಚೀಟಿ ವ್ಯವಹಾರ ಅಂತೇಳಿ ಇನ್ನೆಲ್ಲೋ ಇನ್ವೆಸ್ಟ್ ಮಾಡೋದು, ಇದೇನೂ ಮಾಡಬೇಡಿ. ನಿಮ್ಮ ಹತ್ರ ಇರೋ ದುಡ್ಡನ್ನು ನಿಮ್ಮ ಅಕೌಂಟಲ್ಲಿ ನೀವೇ ಅಂದರೆ ಬ್ಯಾಂಕಲ್ಲಿ ಇಟ್ಕೊಳ್ಳಿ. ಅಂದರೆ ಅಷ್ಟಮ ಅನ್ನೋದು ನೋಡಿ, ನೀವು ನಿಮ್ಮ ರಾಶಿ ತೋರಿಸಿದ್ರೆ 7ನೇ ಮನೆ ಬೇರೆಯವರು, 2ನೇ ಮನೆ ನಿಮ್ಮ ಧನಭಾವ ತೋರಿಸಿದ್ರೆ ಅಷ್ಟಮ ಸ್ಥಾನ ಅವರ ಧನಭಾವ ತೋರಿಸುತ್ತೆ. ನಿಮ್ಮ ಧನಾಧಿಪತಿ ಅಷ್ಟಮಕ್ಕೆ ಹೋಗಿರೋದ್ರಿಂದ ನಿಮ್ಮ ದುಡ್ಡು ಬೇರೆಯವ್ರ ಪಾಲಾಗುತ್ತೆ. ಇದು ಹೇಗೆ ಬೇಕಾದರೂ ಆಗ್ಬೋದು. ನೀವು ಮೋಸ ಹೋಗ್ಬೋದು ಅಥವಾ ಕಳೆದು ಹೋಗ್ಬೋದು. ನೀವು ಕಳ್ಕೊಂಡ್ರೂ ಕೂಡ ಅದು ಬೇರೆಯವ್ರ ಪಾಲಾಗ್ಬಿಡುತ್ತೆ. ಹಾಗಾಗಿ ತುಂಬ ಬೆಲೆ ಬಾಳುವ ವಸ್ತು, ಜಾಸ್ತಿ ದುಡ್ಡು ಹೊರಗಡೆ ಕ್ಯಾರಿ ಮಾಡಬೇಡಿ. ಎಲ್ಲೇ ಪ್ರಯಾಣ ಮಾಡಿದ್ರೂ ಅದನ್ನೆಲ್ಲ ಕ್ಯಾರಿ ಮಾಡಬೇಡಿ. ಆಮೇಲೆ ಪ್ರಯಾಣ ತುಂಬ ಜಾಸ್ತಿ ಬೇಡ. ವೃಶ್ಚಿಕ ರಾಶಿಯವ್ರಿಗೆ 4ನೇ ಮನೆಯಲ್ಲಿ ಈಗಾಗಲೇ ರಾಹು ಇದ್ದಾನೆ, ಕುಜನ ಜೊತೆ ಕೇತು ಇದ್ದಾನೆ. ಆಕಸ್ಮಿಕ ತೊಂದರೆಗಳನ್ನು ತೋರಿಸ್ತಾನೆ ಅವನು. ಹಾಗಾಗಿ ಅನವಶ್ಯಕ ಪ್ರಯಾಣ ಬೇಡ. ಹಾಗೆ ಆಫೀಸ್ಗೆ ಡೈಲಿ ಪ್ರಯಾಣ ಮಾಡಲೇಬೇಕು ಅನ್ನೋದಾದರೆ ನೀವು ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ಮೃತ್ಯುಂಜಯ ಮಂತ್ರವನ್ನು ಹೇಳಿಕೊಂಡು ಒಂದು 3 ಸಲನೋ 9 ಸಲನೋ ಹೇಳಿಕೊಂಡು ನೀವು ಪ್ರಯಾಣ ಮಾಡಬಹುದು. ವಿದ್ಯಾರ್ಥಿಗಳಿಗೆ ಅಷ್ಟೇನೂ ಚೆನ್ನಾಗಿಲ್ಲ. ಪಂಚಮದಲ್ಲಿ ಶನಿ ಇರೋದ್ರಿಂದ ಸೋಮಾರಿತನ ಜಾಸ್ತಿ ಆಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಈ ವಾರದ ಗುರುವಾರ ಕಡಲೆಬೇಳೆ ದಾನ ಕೊಡಲೇಬೇಕು. ಇನ್ನು ನಿಮಗೆ ಕೆಲವು ಪರಿಹಾರಗಳು ಅವಶ್ಯಕತೆ ಇದೆ. ಶನಿಗೆ ಪರಿಹಾರಾರ್ಥವಾಗಿ ಶನಿವಾರ ಎಳ್ಳೆಣ್ಣೆ ದಾನ, ಹಾಗೆ ಗುರುವಿಗೆ ಗುರುವಾರ ಕಡಲೆಬೇಳೆ ದಾನ, ಇದನ್ನು ಮಾಡ್ತಾಯಿರಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಹಾಗಾಗಿ ಬಿಸ್ನೆಸ್ ಅಂತ ಬಂದಾಗ, ಹಣಕಾಸಿನ ವಿಚಾರ ಅಂತ ಬಂದಾಗ ತುಂಬ ಚೆನ್ನಾಗಿದೆ, ಏನೂ ಸಮಸ್ಯೆಗಳಿರೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಸ್ವಂತ ಉದ್ಯೋಗವನ್ನು ಮಾಡುವಂಥವರಿಗೆ ತುಂಬ ಚೆನ್ನಾಗಿದೆ. ಅಂದರೆ ಅದು ಓನಾಗಿ ಬಿಸ್ನೆಸ್ ಮಾಡೋವಂಥವ್ರಿಗೆ ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಸಮಸ್ಯೆಗಳಾಗುತ್ತೆ ಈ ವಾರದಲ್ಲಿ. ಯಾಕೆಂದರೆ ಸಪ್ತಮ ಸ್ಥಾನ ಬಂದು ಪಾರ್ಟ್ನರನ್ನು ತೋರಿಸುತ್ತೆ. ಸಪ್ತಮದಲ್ಲಿ ಗುರು ಇದ್ದಾನೆ, ಶುಭ. ಆದರೆ ಸಪ್ತಮಾಧಿಪತಿ, ಸಪ್ತಮ ಅಂದರೆ 7ನೇ ಮನೆ, ನಿಮ್ಮ ರಾಶಿ ಧನಸ್ಸುವಿಂದ 7ನೇ ಮನೆ ಏನಾಗುತ್ತೆ, ಮಿಥುನ ರಾಶಿ ಆಗುತ್ತೆ. ಆ ಅಧಿಪತಿ ಬುಧ ಗ್ರಹ ಅಷ್ಟಮದಲ್ಲಿ ಸ್ಥಿತನಾಗಿರ್ತಾನೆ. ಅಷ್ಟಮ ಅಂತಂದರೆ ಒಂದು ಸ್ವಲ್ಪ ಸಮಸ್ಯೆ, ಟೆನ್ಷನ್ನು ಆ ಥರದ್ದು ತೋರಿಸುತ್ತೆ. ಹಾಗಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೆ ಮಾತ್ರ ಒಂಚೂರು ಕೆಲಸಗಳಲ್ಲಿ ಏನೋ ಅಡೆತಡೆಗಳಾಗುವಂಥದ್ದು, ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಮನಸ್ತಾಪಗಳಾಗೋದು, ಈ ಥರದ್ದೆಲ್ಲ ಆಗುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ಹಣಕಾಸಿನ ವಿಷಯವಾಗಿ ಪರವಾಗಿಲ್ಲ, ಅಂದರೆ ತುಂಬ ಚೆನ್ನಾಗಿ ಅಂತಲ್ಲ,
ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಗುರು ದೃಷ್ಟಿ ಪೂರ್ಣವಾಗಿ ನಿಮ್ಮ ರಾಶಿಯ ಮೇಲಿರುತ್ತೆ. ಆದರೆ ಲಾಭಾಧಿಪತಿಯಾದ ಶುಕ್ರ ಗ್ರಹ 6ನೇ ಮನೆಯಲ್ಲಿರ್ತಾನೆ. 6ನೇ ಮನೆಯು ಖರ್ಚನ್ನು ತೋರಿಸುತ್ತೆ. ಗುರು ಧನವನ್ನು ತೋರಿಸ್ತಾನೆ, ಧನವನ್ನು ಗುರುಗ್ರಹ ಕೊಡ್ತಾನೆ. ಆದರೆ 6ನೇ ಮನೆಯ ಶುಕ್ರನಿಂದಾಗಿ ನಿಮಗೆ ಖರ್ಚು ಜಾಸ್ತಿ ಇರುತ್ತೆ ಈ ವಾರದಲ್ಲಿ. ಅಂದರೆ ತುಂಬ ಶಾಪಿಂಗ್ ಮಾಡೋದು, ತುಂಬ ಇಷ್ಟವಾದ ವಸ್ತುಗಳನ್ನ ತೊಗೊಳ್ಳೋದು ಅಥವಾ ಟ್ರಾವೆಲ್ ಮಾಡೋದ್ರಿಂದ ಸ್ವಲ್ಪ ಖರ್ಚಾಗೋದು. ಹಾಗಾಗಿ ಲಾಭ ಮತ್ತು ಖರ್ಚು ಎರಡೂ ಸಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು 6ನೇ ಮನೆ ಅಧಿಪತಿಯಾದ ಶುಕ್ರ ಗ್ರಹ 6ನೇ ಮನೆಯಲ್ಲಿರೋದ್ರಿಂದ ಪ್ರೈವೇಟ್ ಜಾಬಲ್ಲಿರೋವಂಥವ್ರಿಗೆ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ, ಕೆಲಸದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರೋದಿಲ್ಲ. ಆದರೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವರಿಗೆ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಯಾಕಂದರೆ ಈ ವಾರದ 17ನೇ ತಾರೀಕಿಗೆ ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದುಬಿಡ್ತಾನೆ. ಈ ವಾರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ ಸೂರ್ಯಗ್ರಹ. ಅವನು ಸರ್ಕಾರಕ್ಕೆ ಕಾರಕನಾಗಿರ್ತಾನೆ. ಹಾಗೆ ನಿಮಗೆ ಭಾಗ್ಯಾಧಿಪತಿ ಕೂಡ. ಅವನು ಅಷ್ಟಮದಲ್ಲಿರೋದ್ರಿಂದ ಅವನ ಜೊತೆ ಮತ್ತೊಂದು ಗ್ರಹ ಬುಧ ಗ್ರಹ, ಅವನು ದಶಮಾಧಿಪತಿ, ಕರ್ಮಸ್ಥಾನಾಧಿಪತಿ. ಅಲ್ಲಿ ಕರ್ಮಾಧಿಪತಿನೂ ಅಷ್ಟಮಕ್ಕೆ ಹೋದ, ಭಾಗ್ಯಾಧಿಪತಿನೂ ಅಷ್ಟಮಕ್ಕೆ ಹೋದ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಕರ್ಮಕ್ಕೆ ಅಲ್ಲಿ ಅಡೆತಡೆಗಳು ಉಂಟಾಗುತ್ತೆ, ನಿಮ್ಮ ಕೆಲಸಕ್ಕೆ ಸ್ವಲ್ಪ ಕಷ್ಟಗಳು ಉಂಟಾಗುತ್ತೆ, ನಿಮಗೆ ಕೊಟ್ಟಿರುವಂತಹ ಜವಾಬ್ದಾರಿಗಳನ್ನು ನಿಭಾಯಿಸೋದಕ್ಕೆ ಸ್ವಲ್ಪ ಕಷ್ಟಗಳಾಗುತ್ತೆ. ಈ ರೀತಿ ಒಂದಷ್ಟು ಕೆಲಸಗಳು ಪೆಂಡಿಂಗ್ ಆಗುವ ಸಾಧ್ಯತೆ ಇದೆ. ಇದು ಹೆಚ್ಚಾಗಿ ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಜಾಸ್ತಿ ಅನ್ವಯ ಆಗುತ್ತೆ. ಹಾಗೆ ಭಾಗ್ಯದಲ್ಲಿ ಮಂಗಳ ಗ್ರಹ ಮತ್ತು ಕೇತುಗ್ರಹ ಸ್ಥಿತನಾಗಿರೋದ್ರಿಂದ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಹೆಚ್ಚು ವಿಚಾರಗಳನ್ನ ತಿಳ್ಕೊಳ್ತೀರ. ನೋಡಿ, 9ನೇ ಮನೆ ಅಲ್ಲಿ ಕುಜ ಇದ್ದಾನೆ. ಆಧ್ಯಾತ್ಮಕ್ಕೂ ಮಂಗಳನಿಗೂ ಏನು ಸಂಬಂಧ ಅಂತ ನೋಡೋದಾದರೆ, ಕುಜ ರಜೋಗುಣದ ಸ್ವಭಾವದವನು, ಅಂದರೆ ರಾಜಸಿಕ ಗ್ರಹ. ಆದರೂ ಕೂಡ ಅವನು ಪಂಚಮಾಧಿಪತಿ. ಪಂಚಮ ಸ್ಥಾನ ಅನ್ನೋದು ಭಕ್ತಿಯನ್ನು ತೋರಿಸುತ್ತೆ. ಈ ಪಂಚಮಾಧಿಪತಿ ನವಮಕ್ಕೆ ಬಂದಾಗ ಆ ಭಕ್ತಿಯ ವೃದ್ಧಿಯನ್ನು ತೋರಿಸುತ್ತೆ ಆ ಭಾವ. ಈ ಪಂಚಮಾಧಿಪತಿ ಕುಜನೊಟ್ಟಿಗೆ ಕೇತುಗ್ರಹ ಬಂದಾಗ ನೋಡಿ, ಕೇತು ಮೋಕ್ಷಕಾರಕ. ಸುಮ್ಮನೆ ಮೋಕ್ಷ ಸಿಕ್ಬಿಡುತ್ತಾ? ಆಧ್ಯಾತ್ಮಕ್ಕೆ ಮೊದಲು ಕಾಲಿಟ್ಟ ಮೇಲೆ ತಾನೇ ಅದು ಎಷ್ಟೋ ಜನ್ಮಗಳಾದಮೇಲೆ ಸಿಗೋದು. ಹಾಗೆ ಡೀಪ್ ನಾಲೆಡ್ಜ್, ಯಾವುದೇ ವಿಚಾರದ ಬಗ್ಗೆ ಡೀಪ್ ನಾಲೆಡ್ಜ್ ಕೊಡೋನು ಕೇತುಗ್ರಹ ಆಗಿರ್ತಾನೆ. ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡುವಂಥದ್ದು, ಈ ರೀತಿ ಒಂದಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಹಾಗೆ ಈ ವಾರದಲ್ಲಿ ಕೆಲವೊಂದು ಪದ್ಧತಿಗಳನ್ನು ನೀವು ಬಿಟ್ಟುಬಿಟ್ಟಿರ್ತೀರ. ಮುಂಚೆ ಮಾಡ್ತಿದ್ರಿ, ಆಮೇಲೆ ಬಿಟ್ಟುಬಿಟ್ಟಿರ್ತೀರ. ಮತ್ತೆ ಅದನ್ನು ಪ್ರಾರಂಭ ಮಾಡುವಂತಹ ಕೆಲಸಗಳು ಈ ವಾರದಲ್ಲಿ ಆಗುತ್ತೆ. ಸೂರ್ಯಗ್ರಹ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಕೆಲವೊಂದು ಕೆಲಸಗಳನ್ನು ಮುಂಚೆ ಮಾಡ್ತಿದ್ರಿ, ಈಗ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಅದನ್ನು ಸ್ವಲ್ಪ ಮಿಸ್ ಮಾಡ್ಕೊಳ್ತಾ ಇರ್ತೀರ. ಕೆಲವು ಕೆಲಸಗಳು ಸ್ವಲ್ಪ ಅರ್ಧಕ್ಕೆ ನಿಲ್ಲುತ್ತೆ. ಬರೀ ವೃತ್ತಿಗೆ ಸಂಬಂಧಪಟ್ಟಂತಲ್ಲ, ಬೇರೆ ಬೇರೆ ಕೆಲಸಗಳು, ನಿಮ್ಮದು ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದ ಕೆಲಸಗಳು ಸ್ವಲ್ಪ ಅರ್ಧಕ್ಕೆ ನಿಲ್ಲುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಆಗತ್ತೆ, ಏನು ತೊಂದರೆ ಇಲ್ಲ. ಹಾಗೆ ಪಂಚಮಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದರೆ 4ನೇ ಮನೆಯಲ್ಲಿ ಶನಿಗ್ರಹ ಇರೋದ್ರಿಂದ ನೋಡಿ, ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಶನಿಗ್ರಹ 4ನೇ ಮನೆಯಲ್ಲಿದ್ದಾನೆ ಅಂದರೆ ಅದು ಸುಖ ಸ್ಥಾನ. ಸ್ವಲ್ಪ ಮನಸ್ಸಿಗೆ ಅವಾಗವಾಗ ಬೇಜಾರಾಗತ್ತೆ. ಯಾರ ಜೊತೆನೋ ಮಾತಾಡಿದ್ದು, ಅಥವಾ ನಿಮ್ಮ ಮಾತಿಗೆ ಯಾರೋ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತನೋ, ಅಥವಾ ನಿಮ್ಮ ಮಾತೃ ಸಂಬಂಧವಾಗಿ ಏನಾದರೂ ಬೇಸರಗಳು ಆವಾಗವಾಗ ಸಮ್ಟೈಮ್ಸ್ ಕೆಲವೊಂದು ಸಲ ಮಾತ್ರ ನಿಮಗೆ ಏನೋ ಒಂಥರ ದುಃಖ, ಸ್ವಲ್ಪ ಆದರೂ ಒಂಚೂರು ಮನಸ್ಸಿಗೆ ದುಃಖ ಕೊಡಲೇಬೇಕು ಶನಿ 4ನೇ ಮನೆಯಲ್ಲಿದ್ದಾಗ. ಆದರೆ ಅವನು ನೋಡ್ತಾ ಇರೋ ಭಾವ ದಶಮ. ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗಬೇಕು ಅಂದರೆ ಏನಾದರೂ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಜಾಸ್ತಿ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡೋದು ಮಾಡಬೇಡಿ. ಮತ್ತು ನಿದ್ರಾಹೀನತೆ ಕೂಡ ಉಂಟಾಗುತ್ತೆ ಈ ವಾರದಿಂದ. ಯಾಕಂದರೆ ಇಲ್ಲಿ ಸೂರ್ಯ ಬುಧ ಒಟ್ಟಿಗೆ ಬಂದಾಗ, ಬುಧ ಅಷ್ಟಮಕ್ಕೆ ಹೋದಾಗ ಬೇಡವಾದ ಆಲೋಚನೆಗಳು, ಯಾಕಂದರೆ ಮನುಷ್ಯನ ಬುದ್ಧಿಗೆ ಕಾರಕನೇ ಬುಧ. ಅವನು ಒಳ್ಳೆಯ ಭಾವದಲ್ಲಿದ್ದರೆ ಒಳ್ಳೆಯ ಆಲೋಚನೆಗಳು ಬರುತ್ತೆ. ಸ್ವಲ್ಪ ಈ ಅಷ್ಟಮದಲ್ಲಿ ಈ ಥರ ಒಂದು ದುಸ್ಥಾನದಲ್ಲೆಲ್ಲ ಇದ್ದಾಗ ಬೇಡವಾದ ಆಲೋಚನೆಗಳು ತಲೆಯನ್ನು ಹೊಕ್ಕಿಬಿಡುತ್ತೆ. ನಿದ್ರೆನ ಕಿತ್ಕೊಳ್ಳೋನು ಸೂರ್ಯಗ್ರಹ. ಸೊ ಹಾಗಾಗಿ ಬೇಡವಾದ ಆಲೋಚನೆಗಳು ಬೇಡ. ಹೆಚ್ಚು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಆವಾಗ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ರೀತಿ ಮನಸ್ಸು ಪ್ರಶಾಂತವಾಗಿರುತ್ತೆ. ಹಣಕಾಸಿನ ವ್ಯವಹಾರ ಇತ್ಯಾದಿಗಳ ಬಗ್ಗೆ ಅಂಥ ಏನು ತೊಂದರೆಗಳೇನಿಲ್ಲ. ಆದರೆ ಉದ್ಯೋಗದ ವಿಷಯದಲ್ಲಿ ಕೆಲವೊಂದು ಲೇಟ್ ಆಗ್ತಾಯಿದೆ ಅನ್ನೋ ಬೇಸರ ಇರುತ್ತೆ. ಇದು ಗೌರ್ಮೆಂಟ್ ಜಾಬಲ್ಲಿರೋರಿಗೆ ಜಾಸ್ತಿ ಅನ್ವಯ ಆಗುತ್ತೆ.
ವಿದ್ಯಾರ್ಥಿಗಳಿಗೆಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಬಟ್ ನೀವು ಈ ವಾರದಲ್ಲಿ ಕೆಲವು ಪರಿಹಾರಗಳನ್ನ ಮಾಡಲೇಬೇಕು. ಏನು ಪರಿಹಾರ ಅಂದರೆ, ಪ್ರತಿದಿನ ತಪ್ಪದೆ ಆದಿತ್ಯ ಹೃದಯ ಮಂತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಈ ವಾರದ ಬುಧವಾರದ ದಿನ ಹೆಸರು ಕಾಳು ಮತ್ತು ಗೋಧಿ ಇದೆರಡನ್ನೂ ದಾನ ಕೊಡಿ. ಗೋಧಿಯನ್ನು ಭಾನುವಾರನೇ ಕೊಡಬೇಕು ಅಂತೇನಿಲ್ಲ, ಆ ಗ್ರಹದ ಮಿತ್ರನ ವಾರದಲ್ಲಿಯೂ ಕೊಡಬಹುದು. ಬುಧ ರವಿಯ ಮಿತ್ರನೇ ಆಗಿರ್ತಾನೆ. ರವಿ ಬುಧ ಒಟ್ಟಿಗಿದ್ರೆ ಯಾಕೆ ಬುಧಾದಿತ್ಯ ಯೋಗ ಅಂದರೆ ಮಿತ್ರನೇ ಆಗಿರ್ತಾನೆ. ಹಾಗಾಗಿ ಬುಧವಾರ ನೀವು ಗೋಧಿ ಮತ್ತು ಹೆಸರು ಕಾಳು ಎರಡನ್ನೂ ಕೂಡ ಕೊಡ್ಬೋದು. ನಿಮ್ಮ ಶಕ್ತಿಯಾನುಸಾರ ಯಾವುದಾದ್ರೂ ದೇವಸ್ಥಾನಕ್ಕೆ ಅಥವಾ ಯಾರಿಗೂ ಅವಶ್ಯಕತೆ ಇರುವಂಥವ್ರಿಗೆ ದಕ್ಷಿಣೆ ಸಹಿತವಾಗಿ ಕೊಟ್ಬಿಟ್ಟು ಬನ್ನಿ, ಒಳ್ಳೆಯದಾಗತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಶನಿಗ್ರಹ ತೃತೀಯ ಭಾವದಲ್ಲಿದ್ದಾನೆ. ಕೆಲಸ ಕಾರ್ಯಗಳು ಅಂತ ಬಂದಾಗ ಚೆನ್ನಾಗಿದೆ, ಸೂಕ್ಷ್ಮ ವಿಚಾರಗಳು ಗೊತ್ತಾಗುತ್ತೆ. ಯಾರು ನನ್ನ ಬಗ್ಗೆ ಏನು ಮಾತಾಡ್ಕೋಬೋದು, ನನ್ನ ಬೆನ್ನ ಹಿಂದೆ ಏನೇನು ನಡೀತಾ ಇದೆ, ಈ ಥರದ್ದು ತುಂಬ ವಿಚಾರಗಳು ಗೊತ್ತಾಗುತ್ತೆ. ಮಕರ ರಾಶಿಯವರಿಗೆ 7.5 ಮುಗಿದಿದ್ರೂ ಕೂಡ ಶತ್ರುಗಳ ಕಾಟ ಕಡಿಮೆ ಆಗಿಲ್ಲ. ಯಾಕೆ ಅಂತಂದರೆ ಪ್ರಶ್ನೆ ನಿಮ್ಮಲ್ಲೇ ಇದೆ. ಯಾಕಂದರೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಶನಿಯನ್ನೇ ಹೊಣೆ ಮಾಡಬೇಡಿ ಅಂತ ನಾನು ತುಂಬ ಸಲ ಹೇಳ್ತಾ ಇರ್ತೀನಿ. ಸದ್ಯಕ್ಕೆ ಶನಿ ಬಿಡುಗಡೆ ಆಗಿದ್ದಾನೆ, ಅವನಿಂದ ನಿಮಗೆ ಯಾವುದೇ ರೀತಿಯ ಅಶುಭ ಫಲಗಳು ಇಲ್ಲ. ಆದರೆ ಬೇರೆ ಗ್ರಹಗಳನ್ನು ನೋಡಬೇಕಾಗತ್ತೆ. 6ನೇ ಮನೆಯಲ್ಲಿ ಗುರು ಬಂದು ಕೂತ್ಕೊಂಡಿದ್ದಾನೆ ನೋಡಿ. ಮಿತ್ರ ಸ್ಥಾನಾಧಿಪತಿ ಶತ್ರುಸ್ಥಾನಕ್ಕೆ ಹೋದರೆ ಮಿತ್ರರು ಶತ್ರುಗಳಾಗ್ಬೋದು. ಯಾರು ಯಾವಾಗ ಶತ್ರುಗಳಾಗ್ತಾರೆ ಅನ್ನೋದಕ್ಕೆ ಕಾರಣವೇ ಇಲ್ಲ. ನೀವು ತುಂಬ ಕಷ್ಟದಲ್ಲಿದ್ದು ಬಡತನದಲ್ಲಿದ್ದು ನೀವು ಚೆನ್ನಾಗಾಗ್ಬಿಟ್ರೆ ಅಂದ್ಕೊಳ್ಳಿ, ಸುಮ್ಮನೆ ಕೆಲವರು ಶತ್ರುಗಳಾಗ್ಬಿಡ್ತಾರೆ. ಇದಕ್ಕೆಲ್ಲ ಔಷಧಿ ಇಲ್ಲ. ಆದರೆ ನೀವು ಇದರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ನಾನು ತುಂಬ ನಂಬಿದ್ನಲ್ಲ ಇವರನ್ನು, ನನ್ನ ಜೊತೆ ಇಷ್ಟು ಚೆನ್ನಾಗಿದ್ರಲ್ಲ, ಯಾಕೆ ನನ್ನನ್ನು ದೂರ ಮಾಡಿಕೊಂಡ್ರು, ನನ್ನ ಫ್ರೆಂಡ್ಶಿಪ್ ಯಾಕೆ ಕಟ್ ಮಾಡಿಕೊಂಡ್ರು, ಯಾಕೆ ನಮ್ಮ ಮನೆಗೆ ಬರ್ತಲ್ಲ, ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗ್ಬಿಟ್ರೆ ನಿಜವಾಗ್ಲೂ ನಾವೆಲ್ಲ ಮೂರ್ಖರು. ಇದೆಲ್ಲ ಯೋಚನೆ ಮಾಡಬಾರ್ದು. ಇಷ್ಟವಾದವರು ಬರಲಿ, ಕಷ್ಟವಾದವರು ಬಿಡಲಿ, ಯಾರೇ ಬಂದರೂ ಪ್ರೀತಿಯಿಂದ ಅತಿಥಿ ಸತ್ಕಾರ ಮಾಡಿ ಅಷ್ಟೇ. ಅವರವರ ಮನಸ್ಸು ಅವರವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಬಿಟ್ಟರೆ ಪರಮಾತ್ಮನಿಗೆ ಗೊತ್ತಿರುತ್ತೆ, ಅವನು ನೋಡ್ತಾ ಇರ್ತಾನೆ. ಇದ್ರ ಬಗ್ಗೆ ಓವರಾಗಿ ಥಿಂಕ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ನಿಮ್ಮದು ಅಂತ ಜೀವನ ಇದೆ, ನಿಮ್ಮ ಭವಿಷ್ಯ ಇದೆ, ನಿಮ್ಮ ಕುಟುಂಬ ಇದೆ. ಅದರ ಬಗ್ಗೆ ಜವಾಬ್ದಾರಿಯನ್ನು ತಗೋಬೇಕಾಗತ್ತೆ ನೀವು. ಕೆಲವರು ಜಾಸ್ತಿ ಇಂಥ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾರೆ, ಅದಕ್ಕೋಸ್ಕರ ಹೇಳಿದೆ. ಇನ್ನು ಸ್ವಂತ ಉದ್ಯೋಗವನ್ನು ಮಾಡುವಂಥವ್ರಿಗೆ ಚೆನ್ನಾಗಿದೆ. ಯಾಕಂದರೆ ನಿಮ್ಮ ರಾಷ್ಟ್ರಾಧಿಪತಿ ಶುಭ ಸ್ಥಾನದಲ್ಲಿದ್ದಾನೆ, 3ನೇ ಮನೆಯಲ್ಲಿದ್ದಾನೆ, ಚೆನ್ನಾಗಾಗತ್ತೆ. ಹಣಕಾಸಿನ ಅನುಕೂಲ ಕೂಡ ಚೆನ್ನಾಗಿರುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೂ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. 7ನೇ ಮನೆಗೆ ರವಿ ಬರ್ತಾನೆ, 17ನೇ ತಾರೀಕಿಗೆ ಬರ್ತಾನೆ. ರವಿಯ ದೃಷ್ಟಿ ನಿಮ್ಮ ರಾಶಿಯ ಮೇಲಿರೋದ್ರಿಂದ ಸಹಜವಾಗಿ ಸ್ವಲ್ಪ ಕೋಪ ಜಾಸ್ತಿ ಆಗುತ್ತೆ. ಕೆಲವ್ರ ಮೇಲೆಲ್ಲ ಸ್ವಲ್ಪ ಸಿಟ್ಟು, ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದಾಗ ವರ್ಕ್ ಪ್ರೆಷರಿಂದ ಕೂಡ ಸ್ವಲ್ಪ ಕೂಗಾಡೋದು ಈ ಥರದ್ದೆಲ್ಲ ಆಗುತ್ತೆ. ಆದಷ್ಟು ಓಂ ನಮಃ ಶಿವಾಯ ಜಪ ಮಾಡಿ ಶಾಂತವಾಗಿರೋದಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ಸಮಾಧಾನವಾಗಿ ಕೂತ್ಕೊಳ್ಳಿ ಒಂದು ಕಡೆ. ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಂಡ್ರೆ ಸಾಕು, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಕ್ಕತ್ತೆ. ಸುಮ್ಮನೆ ಕೂತ್ಕೊಳ್ಳೋದಂದರೆ ಕೂತ್ಕೊಂಡು ನಾವು ಇನ್ನೆಲ್ಲ ಯೋಚನೆ ಮಾಡೋದಲ್ಲ, ಎಲ್ಲ ಯೋಚನೆಗಳನ್ನು ಬಿಟ್ಟು ಸುಮ್ಮನೆ ಕೂತ್ಕೋಬೇಕು. ಅದು ನಮಗೆ ನಮ್ಮ ಮೆದುಳಿಗೆ ಬಹಳ ಒಂದು ರಿಲ್ಯಾಕ್ಸನ್ನು ಕೊಡುತ್ತೆ. ಇನ್ನು ಅಷ್ಟಮದಲ್ಲಿ ಮಂಗಳ ಇದ್ದಾನೆ. ನಾನು ಹೋದ ವಾರ ಕೂಡ ಹೇಳಿದೆ, ಈ ವಾರನೂ ಹೇಳ್ತಾ ಇದ್ದೀನಿ, ದೂರದ ಪ್ರಯಾಣ ಬೇಡ. ಚತುರ್ಥಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಸಣ್ಣ ಪುಟ್ಟ ತೊಂದರೆಗಳಾಗಬಹುದು. ಹಾಗೆ ಮನೆಯಲ್ಲೂ ಕೂಡ ಏನಾದರೂ ಕೆಲಸಗಳು ಮಾಡುವಾಗ, ಅದರಲ್ಲೂ ಮಹಿಳೆಯರು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಜಾಗೃತಿ. ಗ್ಯಾಸ್ ಹಚ್ಚೋದ್ರಿಂದ ಇರ್ಬೋದು, ಮತ್ತು ತರಕಾರಿಗಳನ್ನ ಹೆಚ್ಚುವಾಗ ಭಾಳ ಕೇರ್ಫುಲ್ಲಾಗಿರಬೇಕಾಗತ್ತೆ. ಸಣ್ಣ ಪುಟ್ಟ ತೊಂದರೆಗಳಾಗ್ಬೋದು. ಮತ್ತು ಗ್ಯಾಸನ್ನು ಸರಿಯಾಗಿ ಆಫ್ ಮಾಡೋದು, ಮರ್ತು ಬಿಡೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಆಫ್ ಮಾಡದೇ ಇರೋದು, ಈ ಥರದ್ದೆಲ್ಲ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು. ಯಾಕೆಂದರೆ ಅಷ್ಟಮ ಅನ್ನೋದೇ ಸಡನ್ನಾಗಿ ಏನೋ ಒಂದು ತೊಂದರೆಗಳನ್ನು ತೋರಿಸುತ್ತೆ. ದೊಡ್ಡ ಮಟ್ಟದಲ್ಲೇ ಆಗುತ್ತೆ ಅಂತಲ್ಲ, ದಶಭಕ್ತಿ ಚೆನ್ನಾಗಿದ್ದರೆ ಏನೂ ಆಗಲ್ಲ. ಆದರೂ ಕೆಲವು ಎಚ್ಚರಿಕೆಯನ್ನು ನಾವು ಜ್ಯೋತಿಷಿಗಳಾಗಿ ಹೇಳಲೇಬೇಕಲ್ವಾ. ನೆಗೆಟಿವ್ ಆಗಿ ತೊಗೋಬೇಡಿ, ಹಾಗಂತ ತುಂಬ ಕೇರ್ಲೆಸ್ ಆಗೋ ತೊಗೋಬೇಡಿ, ಜಾಗೃತವಾಗಿರಿ ಅಷ್ಟೇನೆ. ಇನ್ನು ಮಾತೃವಿನ ಆರೋಗ್ಯದ ವಿಚಾರ ಅಥವಾ ಮಾತೃ ವಿಚಾರದಲ್ಲಿ ಒಂದು ಚಿಂತೆ ಏನಾದರೂ ಇದ್ದೇ ಇರುತ್ತೆ. ಇನ್ನು ಭಾಗ್ಯಾಧಿಪತಿಯಾದಂತಹ ಬುಧ ಗ್ರಹ 7ನೇ ಮನೆಯಲ್ಲಿರೋದ್ರಿಂದ ಉದ್ಯೋಗದ ವಿಷಯದಲ್ಲಿ ತುಂಬ ಅನುಕೂಲಗಳಾಗುತ್ತೆ. ನಿಮಗೆ ಕೆಲವೊಂದಷ್ಟು ಬದಲಾವಣೆಗಳು ಕೂಡ ಮಾಡ್ಕೊಳ್ತೀರಾ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಬಹಳ ಚೆನ್ನಾಗಿದೆ. 6ನೇ ಮನೇಲಿ ಗುರು ಇರೋದ್ರಿಂದ ನಿಮ್ಮ ವೃತ್ತಿಯಲ್ಲಿ ನಿಮಗೆ ಉತ್ತಮ ಗೌರವ, ಮರ್ಯಾದೆ ಎಲ್ಲವೂ ಇರುತ್ತೆ. ಆದರೆ ಸ್ವಲ್ಪ ಶತ್ರುಗಳ ಕಾಟ ಇರುತ್ತೆ, ಅದರ ಬಗ್ಗೆ ಚಿಂತೆ ಮಾಡಬೇಡಿ. ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೂ ಚೆನ್ನಾಗಿದೆ. ಯಾಕಂದರೆ
ಇಲ್ಲಿ ಸೂರ್ಯಗ್ರಹ ನಿಮ್ಮ ರಾಶಿನ ನೋಡ್ತಾ ಇದ್ದರೂ ಕೂಡ ಅವನು ಕೇಂದ್ರದಲ್ಲಿರೋದ್ರಿಂದ, ಕೇಂದ್ರ ಅಂದರೆ 1, 4, 7, 10ನೇ ಮನೆಗಳು ಕೇಂದ್ರ ಸ್ಥಾನ, ಕೇಂದ್ರದಲ್ಲಿರೋದ್ರಿಂದ ನಿಮಗೆ ಶುಭ ಫಲವನ್ನೇ ಕೊಡ್ತಾನೆ ಉದ್ಯೋಗದ ವಿಷಯವಾಗಿ. ಪಂಚಮಾಧಿಪತಿ ಶುಕ್ರ ಪಂಚಮದಲ್ಲೇ ಇದ್ದಾನೆ, ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬ ಶುಭದಾಯಕವಾದ ಸಮಯ. ಗುರುಬಲ ಇಲ್ಲದೇ ಇದ್ದರೂ ಕೂಡ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಈ ವಾರ ಮಕರ ರಾಶಿಯವರಿಗೆ ಚೆನ್ನಾಗಿದೆ. ಆದರೆ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು, ಗಣಪತಿ ಅಷ್ಟೋತ್ತರವನ್ನು ತಪ್ಪದೆ ಪ್ರತಿದಿನ ಹೇಳ್ಕೊಳ್ಳಿ. ಕುಂಭರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ 2ನೇ ಮನೆಯಲ್ಲಿದ್ದಾನೆ. ಕುಂಭರಾಶ್ಯಾಧಿಪತಿ 2ನೇ ಮನೆಯಲ್ಲಿರೋದ್ರಿಂದ 7.5 ಇನ್ನೂ ಇದೆ. ಆದರೆ ಕುಂಭರಾಶ್ಯಾಧಿಪತಿಯಾಗಿ ಶನಿಯು 2ನೇ ಮನೆಯಲ್ಲಿ ಇದ್ದರೂ ಕೂಡ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ. ಉತ್ತರ ಭಾದ್ರಪದ ನಕ್ಷತ್ರಾಧಿಪತಿ ಯಾರು ಅಂದರೆ ಶನಿನೇ. ಅಂದರೆ ಶನಿಯ ನಕ್ಷತ್ರದಲ್ಲೇ ಶನಿ ಇದ್ದಾಗ, ನಿಮ್ಮದು ಶನಿ ರಾಶಿಯೇ ಆದಾಗ ಅಲ್ಲಿ ನೆಗೆಟಿವ್ ಅಂತೇನು ಬರುತ್ತೆ, ಎಲ್ಲವೂ ಪಾಸಿಟಿವ್ ಅಲ್ವಾ, ಶುಭ ಫಲವನ್ನೇ ಕೊಡ್ತಾನೆ. ವ್ಯವಹಾರಗಳು ಸ್ವಲ್ಪ ನಿಧಾನ ಆಗುತ್ತೆ, ಆದರೆ ಎಲ್ಲ ನೀವು ಅಂದ್ಕೊಂಡಾಗೆ ಆಗುತ್ತೆ. ಅಂದರೆ ನೀವು ಹೇಗೆ ಆಗಬೇಕು ಕೆಲಸಗಳು ಅಂದ್ಕೊಂಡಿರ್ತೀರೋ ಹಾಗೆ ಆಗುತ್ತೆ. ಹಾಗೆ ಹಣಕಾಸಿನ ವಿಚಾರವಾಗಿ ಮಾತುಕತೆಗಳು ಈ ಥರದ್ದೆಲ್ಲ ಇದ್ದರೆ ಏನೋ ಸ್ಟಾರ್ಟಿಂಗಲ್ಲಿ ಒಂಚೂರು ಅಡೆತಡೆ, ಗೊಂದಲ, ಅಯ್ಯೋ ಆಗುತ್ತೋ ಇಲ್ವೋ ಆ ಥರ ಎಲ್ಲ ಅನಿಸುತ್ತೆ. ಆದರೆ ಕೊನೆಯಲ್ಲಿ ಸಕ್ಸಸ್ ಆಗುತ್ತೆ. ಯಾಕೆಂದರೆ ಆ ಭಾವಕ್ಕೆ ಅವನು ಒಂದು ಫಲವನ್ನು ಕೊಡಲೇಬೇಕು. ಇನ್ನು ಶನಿಗ್ರಹ 2ನೇ ಮನೆಯಲ್ಲಿರೋದ್ರಿಂದ ಎಷ್ಟು ಕಡಿಮೆ ಮಾತಾಡ್ತಿರೋ ಅಷ್ಟು ಒಳ್ಳೆಯದು. ಶನಿಗೆ ವಿರುದ್ಧವಾಗಿ ಹೋಗಬಾರ್ದು. ಶನಿ ಒಳ್ಳೆ ಫಲ ಕೊಡಬೇಕು ಅಂದರೆ ಶನಿಗೆ ವಿರುದ್ಧವಾಗಿ ಹೋಗಬಾರ್ದು. ಅಂದರೆ ಶಿಸ್ತಿಗೆ ಕಾರಕ ಶನಿ, ಕಡಿಮೆ ಮಾತಾಡೋದಕ್ಕೆ ಕಾರಕ ಶನಿ, ಹಾಗೆ ಟೈಮಿಗೆ ಕರೆಕ್ಟಾಗಿ ಕೆಲಸಗಳನ್ನ ಮಾಡೋದಕ್ಕೆ ಶನಿ ಕಾರಕ, ಮತ್ತು ಸೋಂಬೇರಿತನ ಮಾಡಬಾರ್ದು, ಇದೆಲ್ಲದಕ್ಕೂ ಶನಿ ಕಾರಕ. ಆಮೇಲೆ ಒಳ್ಳೆ ಕೆಲಸಗಳನ್ನ ಮಾಡೋದು, ಕೆಲಸದಲ್ಲಿ ಜಾಸ್ತಿ ಇನ್ವಾಲ್ವ್ ಆಗೋದು, ಇದನ್ನೆಲ್ಲ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬಿಡಿ. ಹಾಗೆ ಸ್ವಲ್ಪ ಕಡಿಮೆ ಮಾತಾಡಿ, ಯಾಕಂದರೆ ನೀವು ಹೆಚ್ಚು ಮಾತಾಡೋದ್ರಿಂದ ಸ್ವಲ್ಪ ಮನಸ್ತಾಪಗಳು ಕೆಲವರ ಜೊತೆ ಆಗ್ಬೋದು. ಸ್ವಲ್ಪ ಈ ವಿಷಯದಲ್ಲಿ ಹುಷಾರು. ಇನ್ನು ಚತುರ್ಥಾಧಿಪತಿಯಾದ ಶುಕ್ರ ಗ್ರಹ ಚತುರ್ಥದಲ್ಲೇ ಇರೋದ್ರಿಂದ ಆಸ್ತಿ ವಿಚಾರವಾಗಿ, ಪ್ರಾಪರ್ಟಿ ವಿಚಾರವಾಗಿ ಏನೇ ನಿರ್ಧಾರ ಮಾಡೋದಿದ್ರು, ಈಗ ಸೇಲ್ ಮಾಡೋ ವಿಚಾರ ಆಗಿರಬಹುದು, ತಗೊಳ್ಳುವಂಥ ವಿಚಾರ ಆಗಿರ್ಬೋದು, ಈ ಒಂದು ವಿಷಯದಲ್ಲಿ ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲ ಸಕ್ಸಸ್ ಆಗುತ್ತೆ ನೀವು ಅಂದ್ಕೊಂಡಂಥ ರೀತಿಯಲ್ಲಿ. ಮತ್ತು ನಿರ್ಧಾರ ತಗೋಬೋದು, ವಾಹನ ತಗೊಳ್ಳೋದಾಗಿರ್ಬೋದು, ಮನೆ ತಗೊಳ್ಳೋದು, ಅಥವಾ ಎಲ್ಲಾದರೂ ಒಂದು ಕಡೆ ಒಂದು ಕೃಷಿ ಭೂಮಿಯನ್ನು ತಗೊಳ್ತಿದ್ದೀರಾ, ಇದ್ರ ಬಗ್ಗೆ ನೀವು ನಿರ್ಧಾರಗಳನ್ನ ಮಾಡ್ಬೋದು. ಅಂದರೆ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಅದನ್ನೆಲ್ಲ ಕಾರ್ಯರೂಪಕ್ಕೆ ತರುವುದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇನ್ನು ಸ್ವಂತ ಉದ್ಯೋಗದಲ್ಲಿ ಚೆನ್ನಾಗಿದೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ವಿಘ್ನಗಳಿರುತ್ತೆ. ಹಾಗಾಗಿ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಲಾಭ ಬರೋದಿಲ್ಲ. ಆದರೆ ತುಂಬ ಡೌನ್ ಅಂತೇನಿಲ್ಲ, ಸಹಜವಾಗಿರುತ್ತೆ ಅಂತ ಹೇಳ್ಬೋದು ಫಲ. 6ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರೋದ್ರಿಂದ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋವಂಥವ್ರಿಗೆ ಚೆನ್ನಾಗಿದೆ, ಪ್ರೈವೇಟ್ ಜಾಬಲ್ಲಿರೋರಿಗೆ. ಹಾಗೆ ಗೌರ್ಮೆಂಟ್ ಜಾಬಲ್ಲಿರೋರಿಗೂ ಚೆನ್ನಾಗಿದೆ. ಯಾಕಂದರೆ ಸೂರ್ಯ 6ನೇ ಮನೆಯಲ್ಲಿದ್ದಾಗ ಶುಭ ಫಲವನ್ನೇ ಕೊಡ್ತಾನೆ, ಆದರೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ತಾನೆ. 6ನೇ ಮನೆ ಅನ್ನೋದು ಸೇವೆಯನ್ನು ತೋರಿಸುತ್ತೆ. ಹೆಚ್ಚು ಹೆಚ್ಚು ನಿಮ್ಮ ಒಂದು ಕರ್ತವ್ಯದಲ್ಲಿ ನೀವು ನಿರತರಾಗಬೇಕು, ಸೇವೆಯಲ್ಲಿ ನಿರತರಾಗಬೇಕು ಅನ್ನೋಂಥದ್ದನ್ನು ತೋರಿಸುತ್ತೆ. ಹಾಗಾಗಿ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ, ಆದರೆ ಬೇರೇನೂ ಸಮಸ್ಯೆಗಳಿರೋದಿಲ್ಲ. ಭಾಗ್ಯಾಧಿಪತಿ ಚತುರ್ಥ ಭಾವದಲ್ಲಿರೋದ್ರಿಂದ ಕುಲದೇವರ ದರ್ಶನ ಮಾಡುವಂಥದ್ದು, ಮನೆಯಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿಸುವಂಥದ್ದು, ಅಥವಾ ನೀವೇ ಮನೆಯಲ್ಲಿ ವಿಶೇಷ ಪೂಜೆಗಳನ್ನು ಮಾಡುವಂಥದ್ದು, ಕೆಲವು ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ಇದೆಲ್ಲ ಇರುತ್ತೆ. ಮನೆಯಲ್ಲಿ ಒಂದು ರೀತಿ ಸಕಾರಾತ್ಮಕವಾದಂತಹ ವಾತಾವರಣ ಕಂಡುಬರುತ್ತೆ ನಿಮಗೆ. 7.5 ನಡೀತಿದೆ ಅಂದ ಕೂಡಲೇ ಎಲ್ಲರೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ, ಅದೆಲ್ಲ ತಪ್ಪು. ನೋಡಿ, ನಿಮ್ಮ ರಾಶಿಯಲ್ಲಿ ರಾಹು ಇದ್ದಾನೆ. ರಾಹು ಕಂಪ್ಲೀಟ್ ನೆಗೆಟಿವ್ ಮಾಡ್ತಾನೆ ಮನಸ್ಸನ್ನು, ಆದರೆ ನಿಮಗೆ ಇಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ. ರಾಹು ನಿಮ್ಮ ರಾಶಿಯಲ್ಲೇ ಇದ್ದರೂ ಕೂಡ ನಿಮ್ಮ ರಾಶಿಗೆ ಗುರುದೃಷ್ಟಿನೂ ಇದೆ. ಒಂದು ಸಲ ನಿಮಗೆ ನೆಗೆಟಿವ್ ಥಾಟ್ಸ್ ಬರ್ಬೋದು, ಮತ್ತೊಂದು ಸಲ ಗುರುದೃಷ್ಟಿ ಬೀಳೋದ್ರಿಂದ ಆ ನೆಗೆಟಿವ್ ಥಾಟ್ಸ್ ಹಂಗೆ ಮಾಯ ಆಗಿ ಮತ್ತೆ ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರ. ಹೀಗೆ ಗುರುವಿನ ಅಂಶ, ನಾವು ಎಲ್ಲ ಗ್ರಹಗಳದ್ದು ಫಲಗಳನ್ನು ಸೇರಿಸಿ ನಾವು ಡಿಸೈಡ್ ಆಗಬೇಕು. ಯಾವುದೋ ಒಂದು ಗ್ರಹದಿಂದ ನಮಗಿಷ್ಟೆಲ್ಲ ತೊಂದರೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಜೀವನದಲ್ಲಿ ಏನೋ ಒಂದು ತುಂಬ ಪದೇ ಪದೇ ಸಮಸ್ಯೆಗಳಾಗ್ತಾ ಇದೆ ಅಂದರೆ ಜಾತಕದಲ್ಲಿ ಯಾವುದೋ ಒಂದು ಗ್ರಹ ನಮಗೆ ತೊಂದರೆ ಕೊಡ್ತಾ ಇರೋದಿಲ್ಲ, ತುಂಬ ಗ್ರಹಗಳ ಒಂದು ಭಾವ ಅಷ್ಟು ಚೆನ್ನಾಗಿರೋದಿಲ್ಲ. ನಾವು ಅದಕ್ಕೆ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ಸದ್ಯಕ್ಕೆ ಗೋಚಾರದಲ್ಲಿ ನಿಮಗೆ ಯಾವ ಗ್ರಹನೂ ಅಷ್ಟೇನು ಅಶುಭ ಫಲಗಳನ್ನ ಕೊಡ್ತಾ ಇಲ್ಲ, ಎಲ್ಲ ಗ್ರಹಗಳು ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ರಾಹು ಕೆಲವೊಂದು ಸಲ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾನೆ, ಕೆಲವೊಂದು ಅನುಮಾನಗಳು ಉಂಟು ಮಾಡ್ತಾನೆ. ಇವರು ಹೀಗೆ ಮಾಡ್ಬೋದಾ, ಹಾಗೆ ಮಾಡ್ಬೋದಾ, ಈ ಥರ ಎಲ್ಲ ಅನಿಸುತ್ತೆ. ಆದರೆ ಆ ಅನುಮಾನಗಳು ತುಂಬ ಬೇಗ ಕ್ಲಿಯರ್ ಆಗಿಬಿಡುತ್ತೆ, ಏನೂ ತೊಂದರೆ ಆಗೋದಿಲ್ಲ.
ಹಾಗಾಗಿ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗಂತೂ ಬಹಳ ಚೆನ್ನಾಗಿದೆ. ಪಂಚಮದಲ್ಲಿ ಗುರು ಇರೋದ್ರಿಂದ ಎಲ್ಲ ರೀತಿಯಲ್ಲೂ ಕೂಡ ಕುಂಭರಾಶಿಯವರಿಗೆ ಬಹಳ ಶುಭದಾಯಕವಾದ ವಾರ ಇದಾಗಿದೆ ಅಂತ ಹೇಳ್ಬೋದು. ಮೀನರಾಶಿಯವರಿಗೆ ರಾಶ್ಯಾಧಿಪತಿಯಾದ ಗುರು ಚತುರ್ಥ ಭಾವದಲ್ಲಿ ಒಬ್ಬನೇ ಇದ್ದಾನೆ. ಅಂದರೆ ಇತರ ಪಾಪಗ್ರಹಗಳ ದೃಷ್ಟಿಗೆ ಗುರುಗ್ರಹ ಒಳಗಾಗಿಲ್ಲ. ಯಾಕೆಂದರೆ ಈಗ ಹೋದ ವಾರ ಎಲ್ಲ ಗುರು ಜೊತೆ ರವಿ ಇದ್ದಾಗ ಶುಭನೇ. ಆದರೆ ಎಲ್ಲೋ ಒಂದು ಕಡೆ ಗುರುವಿನ ಒಂದು ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆಂದರೆ ರವಿ ತುಂಬ ಪವರ್ಫುಲ್ ಗ್ರಹ. ಅವನು ಅಗ್ನಿ ತತ್ವವನ್ನು ಹೊಂದಿರ್ತಾನೆ. ಯಾವಾಗಲೂ ಸುಡುವಂಥದ್ದು ಅವನ ಸ್ವಭಾವ. ಕೆಲವು ಗ್ರಹಗಳ ಅವನ ಜೊತೆ ಇದ್ದಾಗ ಅಸ್ತರಾಗುವುದು ಸಹಜ. ಕೆಲವೊಂದಷ್ಟು ಡಿಗ್ರಿಗಳಲ್ಲಿದ್ದಾಗ ಅಸ್ತರಾಗ್ತಾರೆ. ಹಾಗೆ ಗುರು ಕೆಲವೊಂದು ಸಂದರ್ಭದಲ್ಲಿ ರವಿ ಜೊತೆ ಇದ್ದಾಗ ಫಲ ಕೊಡೋಕ್ಕಾಗಲ್ಲ. ಆದರೆ ಗುರು ಒಬ್ಬನೇ ಇದ್ದಾಗ ಬಹಳಷ್ಟು ಶುಭ ಫಲ. 4ನೇ ಮನೆಯಲ್ಲಿರೋದ್ರಿಂದ ಮುಖ್ಯವಾಗಿ ಆಸ್ತಿ ವಿಚಾರದಲ್ಲಿ, ಅಂದರೆ ಯಾವುದೋ ಒಂದು ಪ್ರಾಪರ್ಟಿನ ತಗೋಬೇಕು ಅಥವಾ ಅದನ್ನು ಸೇಲ್ ಮಾಡಬೇಕು, ಆ ಥರ ಎಲ್ಲ ನೀವು ಅಂದ್ಕೊಂಡಿದ್ರೆ ಅದಕ್ಕೆ ಈ ವಾರದಲ್ಲಿ ಅನುಕೂಲಗಳು ಒದಗಿ ಬರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ಅಂತ ಬಂದಾಗ, ಬಿಸ್ನೆಸ್ ಅಂತ ಬಂದಾಗ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಆದರೆ ನಿಮಗೆ ಬರೋ ಹಣ ನಿಮ್ಮ ಹತ್ರ ಉಳಿಯೋದಿಲ್ಲ. ಯಾವುದೋ ಒಂದು ಕಾರಣಕ್ಕೆ ಅದನ್ನು ನೀವು ಬೇರೆ ಕಡೆಗೆ ಇನ್ವೆಸ್ಟ್ ಮಾಡ್ಬೋದು. ತಕ್ಷಣ ನಿಮ್ಮ ಹತ್ರ ದುಡ್ಡು ಇದ್ದಿದ್ದು ಬೇರೆ ಕಡೆಗೆ ಹೋಗುತ್ತೆ. ಯಾವುದೋ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ಬೋದು, ಅಥವಾ ನಿಮ್ಮದೇನೋ ಒಂದಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ, ಅದಕ್ಕೆ ನೀವು ಅದನ್ನು ಖರ್ಚು ಮಾಡುವಂಥದ್ದು, ಈ ರೀತಿ ಆಗುತ್ತೆ. ಆದರೆ ಹಣಕಾಸಿನ ಮುಗ್ಗಟ್ಟು ತುಂಬ ಕಷ್ಟ, ಆ ಥರದ್ದೆಲ್ಲ ಏನೂ ಇರೋದಿಲ್ಲ. ಇನ್ನು 5ನೇ ಮನೆಯಲ್ಲಿ ರವಿ 17ನೇ ತಾರೀಕಿಗೆ 5ನೇ ಮನೆಗೆ ಬರ್ತಾನೆ. 5ನೇ ಮನೆಯಲ್ಲಿ ರವಿ ಇರ್ತಾನೆ. ಹಾಗಾಗಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ, ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಚೆನ್ನಾಗಿದೆ. ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೂ ಚೆನ್ನಾಗಿದೆ. ನಿಮ್ಮ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತೀರಾ ಅಥವಾ ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ ಅಂದರೆ ಅಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ತುಂಬ ಒಂದು ಸಹಾಯ ಸಿಗುವಂಥದ್ದು, ಕೆಲಸದಲ್ಲಿ ಏನೋ ಒಂದಷ್ಟು ನೀವು ಅವರಿಂದ ಕಲ್ತ್ಕೊಳ್ಳೋ ಅಂಥದ್ದು ಎಲ್ಲ ಆಗುತ್ತೆ. ಕೆಲವೊಂದು ಉದ್ಯೋಗದ ಒಂದು ವಿಚಾರದಲ್ಲಿ ಕೆಲವೊಂದು ಟೆಕ್ನಿಕ್ಗಳನ್ನು ನೀವು ನಿಮ್ಮ ಸಹೋದ್ಯೋಗಿಗಳಿಂದ ಕಲಿತೀರ ಈ ವಾರದಲ್ಲಿ. ಹಾಗೆ ತುಂಬ ಪ್ರೀತಿ ಪಾತ್ರರನ್ನು ಭೇಟಿ ಮಾಡುವಂಥದ್ದಾಗತ್ತೆ. ಅವರು ಮಿತ್ರರಾಗಿರಬಹುದು, ಬಂಧುಗಳಾಗಿರಬಹುದು, ಅಥವಾ ಹಳೆಯ ಸ್ನೇಹಿತರಾಗಿರ್ಬೋದು. ಅವರನ್ನು ಭೇಟಿ ಮಾಡುವಂಥದ್ದು ಅಥವಾ ಅವರು ನಿಮ್ಮ ಮನೆಗೆ ಬರುವಂಥದ್ದು ಇದು ಕೂಡ ಇರುತ್ತೆ. ಹಾಗೆ ಚತುರ್ಥದಲ್ಲಿರ್ತಕ್ಕಂತಹ ಗುರುಗ್ರಹ ದಶಮವನ್ನು ನೋಡೋದ್ರಿಂದ ಬಹುತೇಕ ಕಾರ್ಯಗಳು, ಅಂದರೆ ಬರೀ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಷ್ಟೇ ಅಲ್ಲ, ಬಹಳ ಮುಖ್ಯವಾದಂತಹ ಕೆಲವೊಂದು ಕೆಲಸ ಕಾರ್ಯಗಳು, ಅಂದರೆ ಅದು ಆ ಕೆಲಸಗಳು ನಿಮಗೆ ಸಕ್ಸಸ್ ಆದರೆ ಮುಂದೆ ನಿಮ್ಮ ಭವಿಷ್ಯದಲ್ಲಿ ಬಹಳಷ್ಟು ಅನುಕೂಲಗಳಾಗುತ್ತೆ. ಅದು ನಿಮ್ಮ ಭವಿಷ್ಯವೇ ಆಗಿರುತ್ತೆ, ನಿಮ್ಮ ಭವಿಷ್ಯದ ಕನಸಾಗಿರುತ್ತೆ ಅಂದ್ಕೊಳ್ಳಿ. ಅಂತಹ ಕೆಲಸಗಳನ್ನು ನೀವು ಕಂಪ್ಲೀಟ್ ಮಾಡೋದ್ರ ಕಡೆಗೆ ಹೆಚ್ಚು ಸಮಯವನ್ನು ಕೊಡ್ತೀರಾ. ಅದೆಲ್ಲವೂ ಕೂಡ ನೀವು ಅಂದ್ಕೊಂಡಾಗೆ ಆಗ್ತಾ ಹೋಗುತ್ತೆ. ಅದರಿಂದನೂ ಕೂಡ ಮನಸ್ಸಿಗೆ ಬಹಳ ಖುಷಿ ಇರುತ್ತೆ. 5ನೇ ಮನೆಯಲ್ಲಿ ರವಿ ಬುಧ ಈ 2 ಗ್ರಹಗಳಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇರುವಂಥವ್ರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ನಿಮಗೆ ಶುಕ್ರ 3ಯ ಭಾವಾಧಿಪತಿಯಾಗಿ 3ಯದಲ್ಲೇ ಸ್ಥಿತನಾಗಿರೋದ್ರಿಂದ ಸ್ನೇಹಿತರಿಂದ ಏನಾದರೂ ಒಂದು ಉಡುಗೊರೆ ಈ ಥರದ್ದೇನಾದರೂ ಬರುವ ಸಾಧ್ಯತೆ ಇರುತ್ತೆ. ಹಾಗೆ ಸಪ್ತಮಾಧಿಪತಿ ಪಂಚಮದಲ್ಲಿರೋದ್ರಿಂದ ಸಂಗಾತಿಯ ಜೊತೆಗೆ, ಮಕ್ಕಳ ಜೊತೆಗೆ ಹೆಚ್ಚು ಸಮಯವನ್ನು ನೀವು ಕಳೀತೀರ ಈ ವಾರದಲ್ಲಿ. ಶನಿ ಗ್ರಹ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಕೆಲವೊಂದು ಕೆಲಸಗಳು ಮೊದಲು ಸ್ವಲ್ಪ ತೊಂದರೆಗಳಾಗುತ್ತೆ. ಅಂದರೆ ಯಾವುದೇ ಒಂದು ಕೆಲಸ ಶುರು ಮಾಡುವಾಗ ಒಂಚೂರು ವಿಘ್ನಗಳಾಗುತ್ತೆ, ಅಥವಾ ಶುರು ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ, ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ಶನಿಗೆ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗತ್ತೆ. 7.5ನ ಒಂದು ಪ್ರಭಾವ ಇದ್ದೇ ಇರುತ್ತೆ. ಹಾಗಾಗಿ ಈ ವಾರದ ಶನಿವಾರ ಎಳ್ಳೆಣ್ಣೆಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ನೀವು ಕೊಡಬೇಕಾಗತ್ತೆ. ಹಾಗೆ ಇನ್ನು ಗುರುಗ್ರಹ ನಿಮಗೆ ತುಂಬಾ ಶುಭ ಫಲ ಕೊಡ್ತಾ ಇದ್ದಾನೆ. ಆದರೆ ಮಂಗಳ 6ನೇ ಮನೆಯಲ್ಲಿರೋದ್ರಿಂದ ದುಡ್ಡು ನಿಮ್ಮ ಹತ್ರ ಇರೋದಿಲ್ಲ, ಉಳಿತಾಯ ಆಗೋದಿಲ್ಲ, ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಆ ಖರ್ಚು ಕಡಿಮೆ ಆಗೋದಕ್ಕೋಸ್ಕರ ಈ ವಾರದ ಮಂಗಳವಾರ ತೊಗರಿಬೇಳೆಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ. ಉಳಿದಂತೆ ಎಲ್ಲ ಚೆನ್ನಾಗಿದೆ, ಏನು ಅಂತ ದೊಡ್ಡ ಮಟ್ಟದ ಸಮಸ್ಯೆಗಳಿಲ್ಲ. 7.5ನ ಪ್ರಭಾವ ಏನೇ ಇದ್ದರೂ ಕೂಡ ಶನಿಗೆ ನೀವು ಪರಿಹಾರ ಮಾಡ್ತಾ ಹೋದರೆ ಯಾವ ಸಮಸ್ಯೆಗಳು ಆಗೋದಿಲ್ಲ. ಸಮಸ್ಯೆಗಳು ಬಂದರೂ ಕೂಡ ಬೇಗ ನೀವು ಆ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ. ಇನ್ನು ಕುಟುಂಬದವ್ರ ಜೊತೆ ಹೆಚ್ಚು ಸಮಯ ಕಳೆಯೋದ್ರಿಂದ ಮನಸ್ಸಿಗೆ ನೆಮ್ಮದಿ, ಪ್ರಶಾಂತತೆ ಇರುತ್ತೆ. ಯಾಕಂದರೆ 4ನೇ ಮನೆಯಲ್ಲಿ ಗುರು ಇರೋದ್ರಿಂದ ಸುಖಸ್ಥಾನ ಅಂತ ಹೇಳ್ತೀವಿ 4ನೇ ಮನೆಯನ್ನು. ಹಾಗಾಗಿ ನಿಮಗೆ ಮನಸ್ಸಿಗೆ ನೆಮ್ಮದಿಯನ್ನು ಖಂಡಿತವಾಗ್ಲೂ ಕೊಡ್ತಾನೆ. ಪರಿಹಾರಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಈ ವಾರ ನಿಮಗೆ ತುಂಬ ಚೆನ್ನಾಗಿದೆ. ಇವಿಷ್ಟು ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.